ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮರ್ಥ ಬ್ರಹ್ಮಾದಿ ದೇವತೆಗಳನ್ನ, ಮೇಲಿನ ಲೋಕಗಳೆಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ ಸುಂದರ ಮಾತೆಯರನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿದಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ ಸುಂದರ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಶ್ರೀ ಗುರು ದತ್ತಾತ್ರೇಯರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್, ನಾವೀಗಾಗಲೇ ಕೇಳಿಸ್ತಾ ಇದೆಯಾ? ಯಾಕೆಂದ್ರೆ ಈಗ ಇವತ್ತು ಮೈಕ್ ಹಾಕಿದ್ದೀನಿ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಕ್ಲೀನ್ ಆಗಿ? ವೆರಿ ಗುಡ್, ಥ್ಯಾಂಕ್ ಯು. ನಾವು ಈಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲ ವಿಸ್ತಾರವಾಗಿ ತನ್ನ ಸ್ವರೂಪವನ್ನು ಮತ್ತೆ ಈ ಪ್ರಕೃತಿಯ ಸೃಷ್ಟಿಯ ರಹಸ್ಯವನ್ನ ಹೇಳ್ತಾ ಹೋದ. ಮತ್ತೆ ನಮ್ಮ ಅಂದ್ರೆ ಭಗವದ್ ಜ್ಞಾನ ಅಂದ್ರೆ ನಾವು ಹೇಳ್ತೀವಲ್ಲ, ತತ್ವಜ್ಞಾನ, ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನ ಅಂದ್ರೆ ಬೇರೆ ಏನಿಲ್ಲ. ನಾನು ಯಾರು ಅಂತ ಹೇಳಿ ತಿಳ್ಕೊಳ್ಳೋದು ಆತ್ಮಜ್ಞಾನ. ನಮಗೆ ಗೊತ್ತಿದೆಯಾ ನಿಜವಾಗ್ಲೂ ನಾವು ಯಾರು ಅಂತ? ನಾವು ಇವತ್ತೊಂದು ಹೆಸರು ಇಟ್ಕೊಂಡಿದ್ದೀವಿ. ಈ ಹೆಸರು ನಮ್ಮದಲ್ಲ, ಈ ದೇಹಕ್ಕೆ ಬಂದ ಹೆಸರದು. ಇವತ್ತು ನಾವು ಜಾತಕ ಹಿಡ್ಕೊಂಡು ನಾವೆಲ್ಲ ಜ್ಯೋತಿಷಿಗಳ ಹತ್ರ ಹೋಗಿ ಓಡಾಡ್ತೀವಿ. ಜಾತಕ ನಮ್ಮದಲ್ಲ, ಈ ದೇಹದ್ದು. ಜಾತಕ ಹುಟ್ಟಿದ ಯಾವಾಗ? ಈ ದೇಹ ಯಾವಾಗ ನಮಗೆ ಬಂತು ಆ ಕ್ಷಣದಿಂದ ನಮ್ಮ ಜಾತಕ ಹುಡ್ತದೆ. ಜಾತಕ ಎಂಡಾಗೋದು ಯಾವಾಗ? ಈ ದೇಹ ಯಾವಾಗ ಮುಗೀತು ಅಲ್ಲಿ ಸತ್ತೋದ್ಮೇಲೆ ಯಾವಾಗ ಅವ್ರ ಜಾತಕ ಅಂತ ಹಿಡ್ಕೊಂಡು ಎಲ್ಲ ಹೋಗಿ ತೋರಿಸೋದಿಲ್ಲ. ಅಂದ್ರೆ ಈ ಜಾತಕ ಬರುವುದು ಈ ನಮ್ಮ ದೇಹಕ್ಕೆ. ಹಾಗಾಗಿ ನಿಜವಾಗ್ಲೂ ನಾವು ಆತ್ಮಜ್ಞಾನಿಗಳಾಗಿದ್ದೀವ? ಇಲ್ಲ. ನನ್ನ ಬಗ್ಗೆ ನಾನು ಯಾರು ಅನ್ನುವ ಸಂಪೂರ್ಣ ಪರಿಚಯ ನಮಗಿಲ್ಲ. ನಾವು ನಮ್ಮ ಹೆಸರಿನಿಂದ ಮಾತ್ರ ನಮ್ಮನ್ನು ಗುರುತಿಸ್ಕೊಳ್ತೇವೆ. ಅಂದ್ರೆ ನಮ್ಮ ಒಂದು ಐಡೆಂಟಿಟಿ ಏನಿದೆ ಅದೆಲ್ಲವೂ ಕೂಡ ದೇಹದಿಂದ ನಡೀತದೆ ಇರೋದು ಹೊರತು ಆತ್ಮದಿಂದ ಯಾವುದು ನಡೀತಾ ಇಲ್ಲ. ನಾನು ಯಾವ ಆತ್ಮ, ನಾನು ಎಲ್ಲಿಂದ ಬಂದಿದ್ದೇನೆ, ಎಷ್ಟು ಜನ್ಮಗಳಾಗಿದೆ, ಇದನ್ನೆಲ್ಲ ಬುದ್ಧ ತಿಳ್ಕೊಂಡಿದ್ದ ಆಯ್ತಾ, 500 ಜನ್ಮಗಳನ್ನ ನೋಡಿ. ಹಾಗೆ ಪ್ರತಿಯೊಬ್ಬರು ಕೂಡ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಆ ಜನ್ಮವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದೇ ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವನ್ನ ತಾನು ಹೇಳಿದ. ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಕ್ಷರ ಮತ್ತೆ ಅಕ್ಷರ ಅನ್ನುವ 2 ತರದ ಜೀವರಾಶಿಗಳಿದ್ದಾವೆ. ಕ್ಷರ ಅಂತಂದ್ರೆ ಒಂದು ದಿನ ನಾಶವಾಗುವಂತ ದೇಹವನ್ನ ಹೊಂದಿದವರು ಅಂತ, ಒಂದು ದಿನ ನಾಶವಾಗುವ ದೇಹವನ್ನು ಹೊಂದಿದವರು. ಇನ್ನೊಂದು ಅಕ್ಷರ. ಅಕ್ಷರ ಅಂತಂದ್ರೆ ದೇಹ ಕೂಡ ನಾಶ ಆಗದೆ ಶಾಶ್ವತವಾಗಿ ಉಳಿಯುವಂತಹ ಜೀವರಾಶಿಗಳು. ಅದರಲ್ಲಿ ಎಲ್ಲರೂ ಕ್ಷರ ಜೀವರಾಶಿಗಳೇ. ಅಂದ್ರೆ ಆ ಬ್ರಹ್ಮದೇವರಿಂದ ಹಿಡಿದು ವಾಯುದೇವರಿಂದ ಹಿಡಿದು ಎಲ್ಲರೂ ಒಂದು ದಿನ, ಅಂದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗುವಾಗ ಎಲ್ಲರೂ ಒಂದು ದಿನ ಅವರ ದೇಹವನ್ನು ತ್ಯಾಗ ಮಾಡಿ ಪುನಃ ತಮ್ಮ ಆ ಏನು ಆತ್ಮ ಸ್ವರೂಪ ಏನಿದೆ, ಆ ಪರಮಾತ್ಮನ ಅಂಶ, ಆ ರೂಪದಲ್ಲೇ ಹೋಗಿ ಭಗವಂತನಲ್ಲಿ ಲೀನರಾಗ್ತಾರೆ. ಆದ್ರೆ ಅಕ್ಷರ ಅಂದ್ರೆ ಕ್ಷರವಾಗದಂತಹ ದೇಹ ಅಂದ್ರೆ ಅದು ಮಹಾಲಕ್ಷ್ಮಿ ಅಥವಾ ದೇವಿ. ಆ 3 ರೂಪದಿಂದ ಆ ದೇವಿ ಭಗವಂತನೊಟ್ಟಿಗೆ ಪ್ರಳಯ ಕಾಲದಲ್ಲೂ ಕೂಡ ಇರ್ತಾಳೆ. ಇದನ್ನು ಯಾರು ತಿಳ್ಕೊಂಡಿರ್ತಾರೆ, ಇದು ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಹಾಗಾಗಿ ನಾವಾಗಿ ತ್ರಿಗುಣಾತೀತರಾಗಬೇಕು ಅಂತಂದ್ರೆ ಪ್ರಯತ್ನಿಸಿದ್ರೆ ಅದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಆ ವಿಶ್ವಮೂಲ ಚೈತನ್ಯ ಶಕ್ತಿ, ಪರಮಾತ್ಮ ಶಕ್ತಿಯಲ್ಲಿ ನಾವು ಶರಣಾಗಬೇಕು ಅನ್ನೋದನ್ನ ನಾವು ಕೃಷ್ಣ ಅದನ್ನ ಹೇಳ್ತಾ, ಪುನಃ ನನ್ನ ಸಾಧನೆ ಮಾಡುವವರು ಅಂದ್ರೆ ಆತ್ಮಜ್ಞಾನದ ಮತ್ತೆ ಈ ಬ್ರಹ್ಮಜ್ಞಾನವನ್ನ ಈ ರೀತಿಯಾಗಿ ತಿಳಿದುಕೊಂಡವರಾಗಿ ಅದನ್ನ ಸಾಧನೆ ಮಾಡುವವರು ಹೇಗಿರಬೇಕು ಅನ್ನೋದನ್ನ ಮುಂದೆ ತಾನು ಹೇಳ್ಕೊಂಡು ಹೋಗ್ತಾ, ಈ ಆಧ್ಯಾತ್ಮ ಜಿಜ್ಞಾಸುಗಳಿಗೆ ಹೇಳಬೇಕಾದ ರಹಸ್ಯಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾದ ರಹಸ್ಯ ಅಧ್ಯಾತ್ಮವನ್ನ ಆಸಕ್ತಿ ಉಳ್ಳವರಿಗೆ ಅವರ ಆಸಕ್ತಿಯ ಆಳವನ್ನು ತಿಳಿದು ನಾವು ಹೇಳಬೇಕಾಗ್ತದೆ.
ಅಂದ್ರೆ ಇಲ್ಲ ಅಂದ್ರೆ ಉದಾಸೀನ ಮಾಡುವವರಿಗೆ ಹೇಳಬಾರದು. ಪತ್ರಿಜಿಯವರು ಕೂಡ ಧ್ಯಾನ ವಿಚಾರ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಆದರೆ ಬಲವಂತವಾಗಿ ಯಾರಿಗೂ ಹೇಳಬೇಡಿ ಅಂತೆ. ಒಂದು ಸಾರಿ ಹೇಳೋದು ನಮ್ಮ ಧರ್ಮ. ಪದೇ ಪದೇ ಧ್ಯಾನ ಮಾಡು ಧ್ಯಾನ ಮಾಡು ಅದು ಹೇಳಬಾರ್ದಂತೆ. ಅದು ಇಂಟರ್ಫಿಯರ್ ಆದಂಗೆ ಆಗ್ತದೆ. ಅದು ಕರ್ಮ ಕರ್ಮ ಬರ್ತದಂತೆ. ಹಾಗಾಗಿ ನಾವು ಒಂದು ಸಾರಿ ಹೇಳಬೇಕು. ಒಂದು ವೇಳೆ ಆತ್ಮ ಅದಕ್ಕೆ ಸನ್ನಿದ್ಧವಾಗಿತ್ತು ಅಂದ್ರೆ ಅದು ಬರ್ತದೆ. ಆದ್ರೆ ಬಲವಂತವಾಗಿ ಹೇಳಬಾರ್ದು. ಮತ್ತೆ ಅದು ಮತ್ತೆ ಮತ್ತೆ ಕೊರಗ್ತಾ ಇದ್ರೆ ಅಥವಾ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ರೆ ಅವಾಗ ನೋಡಿ ಸ್ವಾಮಿ ಹೀಗೆ ಅಂತ ಏನೋ ಬೋರಗಡೆ ಹೇಳ್ಕೊಳ್ಳೋದು ಅಂತೀವಲ್ಲ, ಆ ಟೈಮಲ್ಲಿ ಹೇಳ್ಬೇಕು. ಬಹಳ ಖುಷಿಯಾಗಿ ಹ್ಯಾಪಿಯಾಗಿದ್ದಾಗ ಹೇಳಕ್ ಈ ನಿಂದ ಒಳ್ಳೆ ಹಚ್ಚಿದೆ ಇವಾಗ ನೀನ ಅಂತಾರೆ. ಅದೆಲ್ಲ ನಿನಗೇನೋ ಮಾಡೋ ಕೆಲಸ ಇಲ್ಲ ಅಂದ್ರೆ ನಮಗೂ ಕೆಲಸ ಇಲ್ವೋ ಅಂತ ಹೇಳ್ತಾರೆ. ಆಗ ಅದಕ್ಕಾಗಿ ನಾವು ಇಂಟರ್ಫಿಯರ್ ಆಗ್ಬಾರ್ದು. ಈ ಅಧ್ಯಾತ್ಮ ಜ್ಞಾನ ಅನ್ನೋದು ಕೂಡ ಅಷ್ಟೇ. ಯಾರಿಗೆ ಅರ್ಹರಿದ್ದಾರೆ, ಯಾರಲ್ಲಿ ಆಸಕ್ತಿ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಯೋಗ್ಯತೆ ಇದೆ ಅಂತವರಿಗೆ ಮಾತ್ರ ನಾವು ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಕೊಡಬೇಕು. ಇದು ಎಲ್ಲಾ ತಿಳುವಳಿಕೆಗಳ ಬೇರು. ಇದನ್ನ ತಿಳಿದವನು ಕೃತಕೃತ್ಯ, ಅಂದ್ರೆ ಇದು ಅವನ ಜನ್ಮ ಸಾರ್ಥಕ. ಅಂದ್ರೆ ಇದನ್ನ ಅಂದ್ರೆ ಈಗ ಹೇಳಿದ್ದಲ್ಲ, ಇಲ್ಲಿಯವರೆಗೂ ಏನು ಕೃಷ್ಣ ಹೇಳ್ಕೊಂಡು ಬಂದಿದ್ದಾನೆ. ಹಾಗಾಗಿ ಭಗವಂತನನ್ನ ತಿಳಿದವನು ಸಾರ್ಥಕವಾದ ಬದುಕನ್ನ ಬದುಕಬಲ್ಲ. ಉಳಿದವ್ರದೆಲ್ಲ ಪ್ರಾಣಿಗಳ ಬದುಕು. ಅಂದ್ರೆ ಎಲ್ಲರ ಹಾಗೆ ಅವರು ಒಂದಿನ ತಿಂತಾರೆ, ಉಣ್ತಾರೆ, ಮಲಗ್ತಾರೆ, ಹೇಳ್ತಾರೆ, ಖುಷಿ ಪಡ್ತಾರೆ. ಮಕ್ಕಳು ಮರಿ ಸಂಸಾರ ಹೀಗೆ ಎಲ್ಲ ಅದು ಪಶು ಪಕ್ಷಿ ಪ್ರಾಣಿಗಳು ಕೂಡ ಆ ಕೆಲಸ ಮಾಡ್ತಾ ಇದ್ದಾವೆ. ಆದ್ರೆ ಹಾಗೆಯೇ ಮನುಷ್ಯ ಬದುಕಿದ ಅಂತ ಅಂದ್ರೆ ಅವನಲ್ಲಿ ಏನು ವ್ಯತ್ಯಾಸ ಇಲ್ಲ. ಆ ಪಕ್ಷಿ ಪ್ರಾಣಿಗಳು ಹೇಗೆ ಜೀವನವನ್ನ ನಡೆಸ್ತಾ ಇದ್ದಾವೋ ಅದಕ್ಕೆ ಸೀಮಿತ ಆಗ್ತದೆ ಹೊರತು ಅವನು ಮಾನವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಜ್ಞಾನವನ್ನ ಅರಿತವನೇ ಅವನ ಜನ್ಮ ಸಾರ್ಥಕ. ಹಾಗಾಗಿ ಕೊನೆಗೆ ಕೃಷ್ಣ ಹೇಳಿದ ನಾವು ಅನಗರಾಗಬೇಕು, ಅನಗರಾಗಬೇಕು ಅಂತ ಹೇಳಿ. ಹಾಗಾಗಿ ನೀನು ಅನಗನಾಗು ಭರತ, ನೀನು ಅನಗನಾಗು ಅರ್ಜುನ ಅಂತ ಹೇಳಿ ಹೇಳ್ತಾ ತಾನು ಭಗವಂತನಲ್ಲಿ ಇರಬೇಕಾದ ಎಲ್ಲಾ ಗುಣಗಳ ಬಗ್ಗೆ ಹೇಳಿದ. ಈ- ಈಗ ಮುಂದೆ ಕೃಷ್ಣ ಈ ಮನುಷ್ಯರಲ್ಲಿ ಎಂತಹ ಸ್ವಭಾವಗಳಿರ್ತದೆ, ಮತ್ತೆ ಆ ಸಾಧಕ ಜೀವಿ ತನ್ನ ಯಾವ ರೀತಿಯ ಪ್ರಯತ್ನದ ಮೂಲಕ ತನ್ನ ದೇವರನ್ನ ಪಡೆಯುವ ಸಾಧನೆ ಪ್ರಯತ್ನ ಮಾಡಬಹುದು ಅನ್ನುವುದನ್ನ ಸ್ವಲ್ಪ ಇನ್ನೂ ವಿಸ್ತಾರವಾಗಿ ತಾನು ಹೇಳ್ತಾರೆ. ದೈವಿ ಸ್ವರೂಪ ಮತ್ತೆ ಅಸುರಿ ಸ್ವಭಾವ, ದೈವಿ ಸ್ವಭಾವ ಮತ್ತೆ ಅಸುರಿ ಸ್ವಭಾವದ ಬಗ್ಗೆ ಮತ್ತೆ ಅದರ ಗುಣಲಕ್ಷಣಗಳ ಬಗ್ಗೆ ತಾನು ವಿಸ್ತಾರವಾಗಿ ಹೇಳ್ತಾ, ದೈವಿ ಸ್ವಭಾವ ಅಂತಂದ್ರೆ ದೇವತೆಗಳ ಸ್ವಭಾವ. ಈ ದೈವಿ ಸ್ವಭಾವ ಅಂದ್ರೆ ದೇವತೆಗಳ ಅಂದ್ರೆ ಸಾತ್ವಿಕವಾದಂತಹ ಸ್ವಭಾವ ಯಾರಲ್ಲಿ ಇರ್ತದೆ ಅದು ದೈವಿ ಸ್ವಭಾವ. ಅಂದ್ರೆ ಇದು ಜ್ಞಾನಕ್ಕೆ ಸಾಧನವಾಗುತ್ತೆ, ಅಂದ್ರೆ ಜ್ಞಾನದಿಂದ ತುಂಬಿರುವಂಥದ್ದು. ಅಸುರಿ ಸ್ವಭಾವ ಅಂತಂದ್ರೆ ಅಸುರರ ಸ್ವಭಾವ, ಅಂದ್ರೆ ಅಜ್ಞಾನಿಗಳ ಅಜ್ಞಾನಿಗಳ ಸ್ವಭಾವ ಅಥವಾ ಜ್ಞಾನವನ್ನ ವಿರೋಧಿಸುವವರು. ದೈವ ಸ್ವಭಾವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂತಾದ್ರೆ ಜ್ಞಾನ ಸಾಧನೆ ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ಅಸುರ ಸ್ವಭಾವಗಳನ್ನು ಅಳವಡಿಸಿಕೊಂಡ್ವಿ ಅಂತಾದ್ರೆ ಅದು ಅಜ್ಞಾನದ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಒಂದು ಬೆಳಕಿನ ದಾರಿ ಆದ್ರೆ ಇನ್ನೊಂದು ಕತ್ತಲೆಯ ದಾರಿ. ಯಾವ ದಾರಿಯಲ್ಲಿ ನಡೆಯಬೇಕು ಅನ್ನೋದು ಅದು ನಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು. ಹಾಗಾಗಿ ನಮಗೆ ಬೆಳಕಿನ ದಾರಿ ಬೇಕಾಗಿದ್ರೆ ಆ ದಾರಿಯಲ್ಲಿ ಸಾಗಲು ಬೇಕಾದಂತೂ ಕೃಷ್ಣ ಇನ್ನು ಮುಂದೆ ಹೇಳ್ಕೊಂಡು ಹೋಗ್ತಾನೆ. ನೀನು ನನ್ನನ್ನ ಬಂದು ಸೇರಬೇಕು ಅಂತ ನಿನಗೆ ಆಸೆ ಇದೆಯಾ? ನೀನು ಈ ಎಲ್ಲಾ ಭಾವಬಂಧನಗಳಿಂದ ದಾಟಿ ನನ್ನನ್ನ ಬಂದು ಸೇರಬೇಕು ಅನ್ನುವ ಆಸೆ ಇದ್ರೆ ನಾನು ಹೇಳ್ತೀನಿ ಕೇಳು. ಈ ಒಂದು ಗುಣಗಳನ್ನ ನೀನು ಜೀವನದಲ್ಲಿ ಅಳವಡಿಸಿಕೊಂಡೆ ಅಂತಾದ್ರೆ ಮತ್ತೆ ಅದನ್ನು ಅಭ್ಯಾಸ ಮಾಡಬೇಕು. ಅವನು ನನ್ನನ್ನ ಬಂದು ಪಡಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಆಧ್ಯಾತ್ಮ ಸಾಧನೆಯಲ್ಲಿ ಒಂದು ಸಾಧಕ ಜೀವ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಗುಣಗಳನ್ನ ನೀವು ಸುಮ್ಮನೆ ಕೇಳಬೇಡಿ, ಅದನ್ನು ಬರ್ಕೊಂತ ಹೋಗಿ. ಒಟ್ಟು 26 ಸದ್ಗುಣಗಳನ್ನ ತಾನು ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದು ಒಂದ್ ವೇಳೆ ನಮ್ಮಲ್ಲಿ ಇಲ್ಲ ಅಂದ್ರೆ ಅದನ್ನು ನಾವು ಅಳವಡಿಸಿಕೊಳ್ಬೇಕು. ಅಂದ್ರೆ ನಿಜವಾದ ಒಬ್ಬ ಸದ್ಗುಣ, ಈ ದೈವೀ ಸ್ವಭಾವವನ್ನು ಹೊಂದಿದಂತಹ ಒಬ್ಬ ಸಾಧಕನ ಜೀವ ಎಂತಹ ಗುಣಗಳನ್ನ ಹೊಂದಿರ್ತಾರೆ ಅನ್ನುವುದನ್ನ ಒಟ್ಟು 26 ಗುಣಗಳನ್ನ ಸದ್ಗುಣಗಳನ್ನ ತಾನು ವಿವರಿಸಿಕೊಂಡು ಹೋಗ್ತಾನೆ. ಇದನ್ನ ಯಾರು ಅಳವಡಿಸಿಕೊಂಡ, ಈ ಗುಣಗಳು ಯಾರಲ್ಲಿದೆ ಅವನು ಅತ್ಯಂತ ಸಾತ್ವಿಕ ಜೀವ. ಅವನು ನನ್ನಷ್ಟೇ ಪರಮ ಪವಿತ್ರನಾಗಿ ನನ್ನನ್ನೇ ಬಂದು ಸೇರ್ತಾನೆ. ಹಾಗಾಗಿ ಅಯ್ಯೋ ಈ ಗುಣ ನಮ್ಮಲ್ಲೆಲ್ಲ ಇಲ್ಲ, ನಾವೇನ್ ಮಾಡ್ಬೇಕಂದ್ರೆ ಇಲ್ಲ ಅಂದ್ರೆ ಅದನ್ನ ಅಳವಡಿಸಿಕೊಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಳವಡಿಸಿಕೊಳ್ಬೇಕು. ಅಯ್ಯೋ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಕೂರೋದಲ್ಲ. ಹಾಗಾಗಿ ಅದನ್ನ ಒಂದೊಂದೇ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಭಯಂ ಅಂದ್ರೆ ನಿರ್ಭಯತ್ವ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ನಮಸ್ಮರಣ ಭವೇತ್ ಅಂತ ಹೇಳಿ ನಾವು ಹನುಮಂತನನ್ನ ಅಂದ್ರೆ ವಾಯುದೇವರನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ರೋಗತಂ ಅಂದ್ರೆ ನಿರ್ಭಯತ್ವ. ಎಂತಹ ಸಂದರ್ಭ ಪರಿಸ್ಥಿತಿ ಎಂತದೇ ಬರಲಿ ಭಯ ಅನ್ನೋದು ಇರೋದಿಲ್ಲ. ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ, ಆ ಯೂನಿವರ್ಸ್ ನನ್ನ ಕೈಯಲ್ಲಿದೆ, ನನ್ನ ಜೊತೆಗಿದೆ. ಅಲ್ಲಿಯವರೆಗೆ ನನಗೆ ಏನೋ ಏನು
ಕೆಟ್ಟದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಆ ಅಚಲವಾದ ನಂಬಿಕೆ, ಭರವಸೆ ಏನಿದೆ ಅದು ನಮ್ಮಲ್ಲಿ ಆ ಭಯವನ್ನ ದೂಡಿ ಅಭಯವನ್ನ ತಂದು ಕೊಡ್ತದೆ. ಅದೇ ನಿರ್ಭಯತ್ವ. ಇದು ಅಧ್ಯಾತ್ಮ ಸಾಧನೆಯಲ್ಲಿ ಸಾಗುವವರಿಗೆ ಅತ್ಯಂತ ಮೊದಲು ಮತ್ತೆ ಇರಲೇಬೇಕಾದಂತಹ ಗುಣ. ಇಲ್ಲ ಅಂತಂದ್ರೆ ಆಧ್ಯಾತ್ಮ ಹೀಡಿಗಳಿಗೆ ಹಿಡಿಸಿದ್ದಲ್ಲ. ಅಂದ್ರೆ ನಮ್ಮಲ್ಲಿ ನಿರ್ಭಯತ್ವ ಇರಬೇಕು ಅಂತಂದ್ರೆ ನಾವು ಹನುಮಂತನ ನೋಡಿ ಕಲಿಬೇಕಾಗಿದೆ, ನೋಡ್ಬೇಕಾದ್ರೆ ಅವನು ರಾಮಾಯಣವನ್ನು ನೋಡುವಾಗ ಎಂತ ಮನಸ್ಸು. ಯಾಕೆಂದ್ರೆ ಅದನ್ನ ಹೇಳ್ತಾರೆ ಯಾರು ವಾಲ್ಮೀಕಿಗಳು. ಅಲ್ಲ, ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀವಿ ನಾವು? ಹನುಮಂತ ಹಾರ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದ್ದಾರೆ ಹನುಮಂತ ಹಾರ್ತಾ ಇದ್ದಾನೆ ಅಂತ. ದೇವತೆಗಳು, ಯಕ್ಷ, ಗಂಧರ್ವರು, ಕಿನ್ನರರು, ಎಲ್ಲಾ ಋಷಿಮುನಿಗಳು ಎಲ್ಲರೂ ಆ ಅಂತರಿಕ್ಷದಲ್ಲಿ ಸೂಕ್ಷ್ಮ ರೂಪದಿಂದ ಹನುಮಂತ ಇನ್ನೇನು ಸಮುದ್ರವನ್ನು ಹಾರ್ತಾನಂತೆ ಅಂತ. ಆದ್ರೆ ವಿಶೇಷ ಏನಿಲ್ಲ. ಈಗಾಗ್ಲೇ ರಾಕ್ಷಸರು ಆ ಲಂಕೆಯಲ್ಲಿರೋರು ಈ ಭೂಮಿಯ ಭಾರತ ಭೂಮಿಯ ಕಡೆಗೆ ಈಗಾಗ್ಲೇ ಬಂದು ಹೋಗ್ತಾ ಇದ್ದಾರೆ ಎಷ್ಟೋ ಜನ. ಅಂಥದ್ರಲ್ಲಿ ಹನುಮಂತ ಹಾರ್ತಾ ಇದ್ದಾನೆ ಅನ್ನೋದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತಾ ಇದ್ದಾರೆ? ಅದ್ರಲ್ಲಿ ಏನು ವಿಶೇಷ? ಈಗಾಗ್ಲೇ ರಾಕ್ಷಸರು ಹೋಗಿ ಬರ್ತಾ ಇದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳ ರಾಜನಾದ ಇಂದ್ರನು ಕೂಡ ಒಂದು ಸಾರಿನೂ ಹೋಗೋ ಪ್ರಯತ್ನ ಮಾಡಿಲ್ಲ ಅಂತ. ಎಲ್ಲಿಗೆ? ಲಂಕೆಗೆ. ಅಂದ್ರೆ ಅದು ಭಯೋತ್ಪಾದಕರ ತಾಣ. ಹೋದ್ರೆ ವಾಪಸ್ ಬರ್ತೀವೋ ಇಲ್ಲ ಗ್ಯಾರಂಟಿ ಇಲ್ಲ. ಅದು ಹೋಗಿ ಏನ್ ಮಾಡಬೇಕು? ಇಡೀ ಲಂಕೆಯನ್ನ ಸುತ್ತಬೇಕು. ಇಡೀ ಲಂಕೆಯನ್ನ ಸುತ್ತಿ ಸೀತಾಮಾತೆ ಎಲ್ಲಿದ್ದಾಳೆ ಅದನ್ನ ಕಂಡುಹಿಡಿಯಬೇಕು. ಹೋಗ್ಲಿ, ಅದೇನು ನಮ್ಮ ಬಂಧು ಬಾಂಧವರ ಮನೆಯೋ? ಅದಷ್ಟು ಸುಲಭ ಇದೆಯಾ? ಇಲ್ಲ. ಭಯೋತ್ಪಾದಕರ ಅಲ್ಲಿ ಮಾನವೀಯತೆ, ಮನುಷ್ಯತ್ವಕ್ಕೆ ಅಲ್ಲಿ ಜಾಗವೇ ಇಲ್ಲ. ಎಲ್ಲ ನರಭಕ್ಷಕರು. ನಿಮ್ಗೆ ಇನ್ನೂ ಅರ್ಥ ಆಗಂಗೆ ಹೇಳೋದಾದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಅದಕ್ಕೇನು ಬಾರ್ಡರ್ ಗಿಡ್ರ್ ವೀಸಾ ಏನಿಲ್ಲ. ನೀವು ಸುಮ್ಮನೆ ಬಾರ್ಡರ್ ದಾಟಿ ಹೋಗ್ಬೇಕು. ಹೋಗಿ ಅವರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ, ಅರ್ಥ ಆಯ್ತಲ್ಲ? ಅಥವಾ ಅವ್ರದ್ದು ಏನು ಮೇಲೆ ಮಿಲಿಟರಿ ಬೇಸ್ ಏನಿರ್ತದೆ ಅಲ್ಲಿ ಹೋಗಿ ನಮ್ಮ ಬಾವುಟ ನೆಟ್ಟು ಜೈ ಜೈ ಹಿಂದ್, ಜೈ ಭಾರತ್ ಮಾತಾಕಿ ಅಂತ ಹೇಳಿ ವಾಪಸ್ ಬರ್ಬೇಕು. ಮತ್ತೆ ಇದು ಟಾಸ್ಕ್. ಇದನ್ನ ಯಾರಿಗಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನ ಹನುಮಂತ ಮಾಡ್ಲಿಕ್ಕೆ ಅದನ್ನ ಮಾಡಿ ಬರ್ತಾನ. ಅಂದ್ರೆ ಅಲ್ಲಿ ರಾವಣನ ರಾಜ್ಯಕ್ಕೆ ಹೋಗಿ ರಾವಣನ ಎಲ್ಲ ಅಲ್ಲಿ ಹುಡುಕಿ ಏನು ಸೀತೆಯನ್ನ, ಅದನ್ನ ಯಾರಿಗೂ ಕಲ್ಪನೆ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಇದನ್ನು ಹೆಂಗೆ ಸಾಧಿಸ್ತಾನ ಹನುಮಂತ ಅನ್ನುವ ಏನು ಆಸಕ್ತಿಯಿಂದ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ಆದ್ರೆ ಅಷ್ಟೂ ಧೈರ್ಯ ಅವನಿಗೂ, ಹನುಮಂತನಿಗೂ ಈ ಹೋಗೋದು ನನ್ನ ಶಕ್ತಿಯಿಂದಲ್ಲ, ಅವನು ನೆನೆದ ಒಂದು ಮಾನಸಿಕ ಪೂಜೆ. ಅವನು ಒಳಗಿನಿಂದಲೇ ಮಾನಸಿಕವಾಗಿ ರಾಮನನ್ನು ನೆನೆದ. ನನ್ನ ಸ್ವಾಮಿ ಇದ್ದಾನೆ, ಆ ರಾಮನಾಮ ನನ್ನ ಜೊತೆಗೆ ಇರುವವರೆಗೂ ಯಾವ ಶಕ್ತಿಯು ನನ್ನ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ನಾನು ಜಯಿಸಿ ಬರ್ತೇನೆ. ನನ್ನ ಆ ರಾಮನ ಭಕ್ತಿಯಲ್ಲಿ ನನಗೆ ನಂಬಿಕೆ ಶಕ್ತಿ ಅಂತ ಹೇಳಿ ಬರೀ ಅವನ ರಾಮ 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 ಅನ್ಕೊಂಡು ಕೂತ ಶಕ್ತಿ ಅಲ್ಲ. ಆ ಸಾಧನೆ, ಧ್ಯಾನ ಸಾಧನೆ, ಅಷ್ಟಸಿದ್ಧಿ ನವ ನಿಧಿಕೆ ದಾತ, ಅಷ್ಟಸಿದ್ಧಿಗಳನ್ನ ತಾನು ಸಿದ್ಧಿ ಮಾಡಿಕೊಂಡಂತಹ ಮಹಾತ್ಮ ಅಂತ ಹನುಮಂತ. ಎಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಹೋಗಿ, ಅದೇನು ಸಾಮಾನ್ಯ ಅಲ್ಲ, ಎಲ್ಲರ ಅಲ್ಲಿ ಹೋಗುವ ದಾರಿಯಲ್ಲಿ ಎಷ್ಟೊಂದು ಅಡೆತಡೆಗಳು ಅದನ್ನೆಲ್ಲ ಭೇದಿಸಿದ. ಒಳಗಡೆ ಹೋಗಿ ಕೊನೆಗೆ ರಾವಣನ ರಾಜ್ಯದಲ್ಲಿ ನಿಂತು ರಾವಣನಿಗೆ ಏನು ಹೇಳಿ ಬರ್ತಾನೆ, ನೀನು ಬದುಕಬೇಕು ಅನ್ನೋಗಿದ್ರೆ ಸೀತೆಯನ್ನ ರಾಮನಿಗೆ ಒಪ್ಪಿಸು, ನನ್ನ ಮಾತನ್ನು ಕೇಳು ಅಂತ ಹೇಳಿ ರಾಮನಿಗೆ ಚಾಲೆಂಜ್ ಮಾಡಿ ಬರ್ತಾನೆ. ಕೊನೆಗೆ ಇಡೀ ರಾವಣನ ಲಂಕೆ ಹೇಗಾಗಿದೆ ಅಂತಂದ್ರೆ ವಾಪಸ್ ಬರುವಾಗ ಸುಟ್ಟು ಕರಕಲಾಗಿ ಹೋಗಿದೆ. ಸುವರ್ಣ ನಗರಿಗೆ ಹೋಗಿ ಸುಟ್ಟು ಹೋದ ನಗರಿಯಾಗಿದೆ ಅಂತಂದ್ರೆ ಅದನ್ನ ಯೋಚನೆ ಮಾಡ್ತಾನೆ. ಯಾರೋ ರಾವಣ. ಆಮೇಲೆ ಅವನು ಹೋದ್ಮೇಲೆ ಒಂದು ಸಾಮಾನ್ಯ ಕಪಿ ಬಂದು ಇಷ್ಟು ಅವಾಂತರ ಮಾಡಿ ಹೋಗಿದೆ ಅಂದ್ರೆ, ಆ ರಾಮನ ಬಂಟ ಅಂತ ಹೇಳ್ಕೊಂಡು ಬಂದವನು ಒಂದು ಕಪಿ ಇವತ್ತು ನಾವು ಇಡೀ ಏನೋ ಸಭೆಯ ಕೂತ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಸಮಾಲೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ಆದ್ರೆ, ಒಂದು ವೇಳೆ ಇಡೀ ರಾಮನ ಸೈನ್ಯ ಬಂದ್ರೆ ಏನಾಗ್ಬೋದು, ರಾಮ ಬಂದ್ರೆ ಏನಾಗ್ಬೋದು ಅಂತ ಹೇಳಿ ಅವನು ಯೋಚನೆ ಮಾಡುವ ಸ್ಥಿತಿಯನ್ನು ತಂದಿದ್ದಾನೆ ಇವತ್ತು ಬರೀ ಹನುಮಂತ. ಆ ಭಕ್ತಿಗಿರುವ ಶ್ರದ್ಧೆ, ಶಕ್ತಿ. ಹಾಗಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ಮನುಷ್ಯನಿಗೆ ಎಂತಹ ಸಂದರ್ಭ ಪರಿಸ್ಥಿತಿಯ ಬರಲಿ ಭಯ ಅನ್ನೋದು ಇರಬಾರ್ದು. ಹೀಗೆ ಅವಾಗ ಏನಾಗ್ತದೆ, ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಹೆದರಿಸುವವರು ಬಹಳ ಜನ ಇದ್ದಾರೆ. ಹಾಗೆ ಮಾಡಿದ್ರೆ ಹಿಂಗಾಗ್ಬಿಡ್ತದೆ, ಹೀಗೆ ಮಾಡಿದ್ರೆ ಹಿಂಗಾಗ್ಬಿಡ್ತದೆ. ಹಾಗಾಗಿ ಅಂದ್ರೆ ದೇವರು ಅಂದ್ರೆ ಇವತ್ತು ಭಯದಿಂದ, ಆಧ್ಯಾತ್ಮ ಅಂದ್ರೆ ಭಯದಿಂದ ಮಾಡುವಂಥದ್ದಾಗಿ ಹಾಗಾಗಬಾರ್ದು. ನಮಗೆ ಸಂಪೂರ್ಣ ಮಾಡುವ ಏನು ಆಧ್ಯಾತ್ಮ ಸಾಧನೆಯಲ್ಲಿ ಕ್ಲಾರಿಟಿ ಇರಬೇಕು. ಮತ್ತೆ ಏನು ಅದನ್ನು ಸಾಧಿಸುವ ಒಂದು ಏನೋ ಧೈರ್ಯ ಇರಬೇಕು ನಮ್ಮಲ್ಲಿ. ಹಾಗಾಗಿ ಸತ್ವಂ ಸಂಶುದ್ಧಿ. ಸತ್ವಂ ಅಂದ್ರೆ ಶುದ್ಧವಾದ ಮನಸ್ಸು. ಎರಡನೇದು ಶುದ್ಧವಾದ ಮನಸ್ಸು, ಪ್ಯೂರ್ ಮೈಂಡ್. ನಮ್ಮ ಮನಃಶುದ್ಧಿ ಅಧ್ಯಾತ್ಮ ಸಾಧನೆ ಬಹಳ ಮುಖ್ಯ. ಸಾಮಾನ್ಯವಾಗಿ ನಮ್ಮ ಮನಸ್ಸು
ಕೆಲವೊಂದು ಪರಿಸರದ ಪ್ರಭಾವದಿಂದ ಶುದ್ಧ ಆಗಿರೋದಿಲ್ಲ ಸಾಮಾನ್ಯವಾಗಿ. ಹ್ಮ್ ಏನೋ ದೌರ್ಲಭ್ಯತಃ ಶುದ್ಧ ಬುದ್ಧಿನಾಂ ಅಂತ ಹೇಳಿ, ಅಂದ್ರೆ ಕೃಷ್ಣ ಇಲ್ಲಿ ಕೇವಲ ಸತ್ವ ಬುದ್ಧಿ ಅಂತ ಹೇಳದೆ ಸತ್ವಂ ಸಂಶುದ್ಧಿ. ಸಂಶುದ್ಧಿ ಅಂದ್ರೆ ನಮ್ಮ ಮನಸ್ಸು ಒಮ್ಮೊಮ್ಮೆ ಶುದ್ಧವಾಗಿರ್ತದೆ. ನಿದ್ದೆಯಲ್ಲಿ ಎಲ್ಲರ ಮನಸ್ಸು ಕೂಡ ಶುದ್ಧ ಆಗ್ತದೆ, ಧ್ಯಾನದಲ್ಲಿ ಎಲ್ಲರ ಮನಸ್ಸು ಶುದ್ಧ ಇರ್ತದೆ. ಇದನ್ನ ಆ ಏನೋ ಇನ್ನು ಹಾಗಾಗಿ ಸಂಶುದ್ಧಿ ಅದು ಅವಾಗವಾಗ ಶುದ್ಧಿ ಇರ್ತದೆ. ಹಾಗಾಗಿ ಸದಾ ಶುದ್ಧವಾಗಿರುವ ಮನಸ್ಸಿಗೆ ವಾಸುದೇವ ಗೋಚರನಾಗ್ತಾನೆ, ಅಂದ್ರೆ ದೇವರು ಕಾಣಿಸಿಕೊಳ್ತಾನೆ. ಹಾಗಾಗಿ ಅಧ್ಯಾತ್ಮ ಸಾಧನೆಗೆ ಯಾವುದೇ ಕೊಳೆ ಇಲ್ಲದ, ಯಾವುದೇ ಪೂರ್ವಾಗ್ರಹ ಇಲ್ಲದ ಮನಸ್ಸು ಬಹಳ ಮುಖ್ಯ. ಹಾಗಾಗಿ ಮನಸ್ಫೂತಂ ಸಮಾಚರೇ ಸತ್ವಂ ಶುದ್ಧಂ ವಸು ದೇವ ಶಬ್ದಿತಂ ಅಂತ ಹೇಳಿ ನಮ್ಮ ಮನಸ್ಸು ಬಹಳ ಶುದ್ಧತೆಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಜ್ಞಾನ ಯೋಗ ವ್ಯವಸ್ಥಿತಿ ಅಂದ್ರೆ ನಿರಂತರ ಜ್ಞಾನ ಯೋಗದಲ್ಲಿ ಮನಸ್ಸನ್ನ ಏನು ನೆಲೆಗೊಳಿಸಿರಬೇಕು. ಜ್ಞಾನ ಯೋಗ ಅಂದ್ರೆ ಜ್ಞಾನ ಸಂಪಾದನೆ, ಅಧ್ಯಾತ್ಮ ಚಿಂತನೆ, ಒಳ್ಳೊಳ್ಳೆಯ ವಿಷಯಗಳನ್ನ ಕೇಳೋದಿರ್ಬೋದು, ಓದೋದಿರ್ಬೋದು, ಚಿಂತನೆ ಮಾಡುವುದು, ಹೀಗೆ ಉಪಾಸನೆಯಲ್ಲಿ ಬಹಳ ಪ್ರಮುಖವಾದ ಯೋಗ ಯಾವುದು? ಜ್ಞಾನ ಯೋಗ. ಅಂದ್ರೆ 3 ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಅಂತ ಏನು ಬರ್ತದೆ, ಅದರಲ್ಲಿ ಜ್ಞಾನ ಯೋಗ ಬಹಳ ಮುಖ್ಯ. ನೀವು ಎಷ್ಟೇ ಬರೀ ಧ್ಯಾನ 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 ಅಂತ ಧ್ಯಾನ ಮಾಡಿದ್ರೆ ಮಾತ್ರಕ್ಕೆ ಮೋಕ್ಷ ಸಿಗೋದಿಲ್ಲ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಹಾಗಾಗಿ ಇದನ್ನು ಒಂದನ್ನ ಬಿಟ್ಟು ಇನ್ನೊಂದಿಲ್ಲ, ಎರಡು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಜ್ಞಾನ ಮತ್ತೆ ಧ್ಯಾನ. ಹಾಗಾಗಿ ಜ್ಞಾನ ಯೋಗ ಅಂದ್ರೆ ಭಗವಂತನ ಹಿರಿಮೆಯನ್ನ ತಿಳಿಯುವಂಥದ್ದು. ಅಂದ್ರೆ ಈ ಬ್ರಹ್ಮಜ್ಞಾನ ಅಂದ್ರೆ ನಮಗೆ ಕಣ್ಣಿಗೆ ಕಾಣದ ಅದೆಷ್ಟೋ ಆ ಶಕ್ತಿ ಜ್ಞಾನ ಅಡಗಿಕೊಂಡಿದೆ, ಅದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದು, ನನ್ನ ಬಗ್ಗೆ ಸತ್ಯಾಸತ್ಯತೆ ತಿಳ್ಕೊಳ್ಳೋದು ಅದು ಆತ್ಮಜ್ಞಾನ. ಆದ್ರೆ ಆ ಬ್ರಹ್ಮ, ಆ ವಿಶ್ವಮೂಲ ಚೈತನ್ಯ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋದೇನಿದೆ ಅದು ಬ್ರಹ್ಮಜ್ಞಾನ. ಹಾಗಾಗಿ ಪೂಜಾರೂಪವಾಗಿ ಕರ್ಮವನ್ನು ಮಾಡಿ ಅವನಲ್ಲಿ ಭಕ್ತಿ ಮಾಡುವುದು, ಇದು ವ್ಯವಸ್ಥಿತಿ. ಅಂತಂದ್ರೆ ಅಚಲವಾದ ಸ್ಥಿತಿ, ಭಗವಂತನ ವಿಷಯವಾಗಿ ಅಚಲವಾದ ಮನಸ್ಸನ್ನಿಟ್ಟು ನಿರಂತರ ಭಗವಂತನ ಚಿಂತನೆಯಲ್ಲಿ ಮನಸ್ಸನ್ನ ನೆಲೆಗೊಳಿಸುವುದು, ಅದು ಜ್ಞಾನ ಯೋಗ ವ್ಯವಸ್ಥಿತಿ. ದಾನಂ ನಮ್ಮಲ್ಲಿ ಏನೋ ಜಾಸ್ತಿ ಇದೆ ಅಂತ ಹೇಳಿಕೊಳ್ಳುವುದಲ್ಲ, ಅದು ದಾನ ಅಂತ ಅನಿಸಿಕೊಳ್ಳೋದಿಲ್ಲ. ಮತ್ತೆ ನಮ್ಮಲ್ಲಿ ಅವರಿಗೆ ಬಹಳ ಅಗತ್ಯವಿದ್ದಾಗ, ಯಾರಿಗೆ ಬಹಳ ಅಗತ್ಯ ಇದೆ ಅಥವಾ ಯಾರು ಒಂದು ಒಳ್ಳೆ ಸತ್ಕರ್ಮ ಮಾಡ್ತಾ ಇದ್ದಾರೆ, ಲೋಕ ಕಲ್ಯಾಣದ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೊಡುವಂಥದ್ದು. ಅಂದ್ರೆ ನಾವು ಕೊಟ್ಟಂತಹ ಹಣ ಸದ್ವಿನಿಯೋಗ ಆಗ್ಬೇಕು. ಸದ್ವಿನಿಯೋಗ ಆದಾಗ ನಿಜವಾಗ್ಲೂ ನಾವು ಮಾಡಿದ್ದು ದಾನ ಅಂತ ಅನಿಸ್ಕೊಳ್ತದೆ. ಇಲ್ಲದೇ ಇದ್ರೆ ಅದು ಒಂದು ವೇಳೆ ದುರ್ವಿನಿಯೋಗ ಆದ್ರೆ ಅದರ ಕರ್ಮವೂ ಕೂಡ ನಮಗೆ ಬರ್ತದೆ. ಹಾಗಾಗಿ ಆಮೇಲೆ ಅರ್ಪಣಾ ಭಾವದಿಂದ ಕೊಡ್ಬೇಕು. ನಾನು ಕೊಟ್ಟು ಎಲ್ಲಾ ಕಡೆ ಒಂದ್ಸರಿ ಕೊಡೋದು, ತುಂಬಾ ಹೇಳ್ಕೊಂಡು ಬರೋದು, ನಾನು ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ, ಇಲ್ಲ ಏನೋ ಪ್ರಚಾರಕ್ಕಾಗಿ ಕೊಡುವಂಥದ್ದು. ಅಥವಾ ನನ್ನ ಹತ್ರ ಜಾಸ್ತಿ ಇದೆ, ಅದು ಇದ್ರೆ ನನ್ನ ಹತ್ರ ಹಾಳಾಗ್ತದಲ್ಲ ಅಂತ ಹೇಳಿಕೊಡೋದು. ಅಥವಾ ನನಗೆ ಸಾಕಾಗಿ ಅದು ಇನ್ನೇನ್ ಮಾಡೋದು, ನಮಗೆ ಬೇಕಾಗಿಲ್ಲ ಅನ್ನುವಾಗ ಕೊಡು, ಅದು ಯಾವುದೂ ದಾನ ಅಂತ ಅನಿಸಿಕೊಳ್ಳುವುದಿಲ್ಲ. ಅಂದ್ರೆ ಅದರಿಂದ ಏನೋ ಪುಣ್ಯ ಬರೋದೇ ಇಲ್ಲ ಅಂತಲ್ಲ. ನಿಜವಾದ ಶ್ರೇಷ್ಠ ದರ್ಜೆಯ, ಉತ್ತಮ ದರ್ಜೆಯ ಆ ದಾನ ಯಾವುದು ಅಂತಂದ್ರೆ, ನಿಜವಾದ ದಾನ ಯಾವುದು ಅಂತಂದ್ರೆ ನನ್ನಲ್ಲಿ ಅತಿಯಾಗಿ ಕೊಡುವುದಲ್ಲ. ಅದನ್ನ ನನಗೆ ಒಂದು ವೇಳೆ ಅದನ್ನ ಕೊಟ್ಟರೂ ಕೂಡ ನನಗೆ ಉಳಿಯೋದಿಲ್ಲ ಅನ್ನುವ ಪರಿಸ್ಥಿತಿ ಇದ್ದಾಗಲೂ ಕೂಡ ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ಕೊಡುವುದು ಶ್ರೇಷ್ಠವಾದ ದಾನ ಆಗ್ತದೆ. ಇದು ಭಾಗವತದಲ್ಲಿ ಬರ್ತದೆ. ಏನು ಅಂತಂದ್ರೆ ಆ ಒಬ್ಬ ಆ ಏನು ಒಬ್ಬ ರಾಜ ಬರ್ತಾನೆ, ಅವನ ಹೆಸರು ಗೊತ್ತಿಲ್ಲ. ಅವನನ್ನ ಈ ಧರ್ಮ ಅಂದ್ರೆ ಯಮಧರ್ಮ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ. ಎಲ್ಲಾ ದೇವತೆಗಳು ಮತ್ತೆ ಯಮಧರ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದು ಅವನು ಸುಮಾರು 41 ದಿನ ಉಪವಾಸ ಮಾಡ್ತಾನೆ. 41 ದಿನ ಉಪವಾಸ ಮಾಡಿ, ಅಂದ್ರೆ ಧ್ಯಾನ, ನಿರಂತರ ಉಪವಾಸ ಧ್ಯಾನದ ಸಾಧನೆ, ಅದೊಂದು ಸಾಧನೆ. ಅದನ್ನು ಸಾಧನೆ ಮಾಡಿ ಲಾಸ್ಟಿಗೆ ಅದನ್ನು ಉಪಶಮನ ಮಾಡಬೇಕು ಅಂತ ಹೇಳಿ ತಾನು ಭಿಕ್ಷೆಯನ್ನು ಬೇಡ್ತಾನೆ. ಭಿಕ್ಷೆ ಬೇಡಿದಾಗ ಅವನಿಗೆ ಒಂದು 4 ವಸ್ತುಗಳು ಸಿಗ್ತದೆ: ತುಪ್ಪ, ಗೋಧಿ ಹಿಟ್ಟು, ತುಪ್ಪ, ಮತ್ತೆ ಮಜ್ಜಿಗೆ, ಮೊಸರು ಮತ್ತೆ ನೀರು, ಹೀಗೆ ಒಟ್ಟು 4 ವಸ್ತುಗಳು ಸಿಗ್ತವೆ. ಅದನ್ನ ಒಂದೊಂದೇ ಬೇರೆ ಬೇರೆ ಅನ್ನೇನು ಅದನ್ನ ಊಟ ಮಾಡಬೇಕು ಅನ್ನುವಾಗ ಒಬ್ಬೊಬ್ಬರೇ ಬಂದು ಅದನ್ನ ಇಸ್ಕೊಂಡು ಹೋಗ್ತಾರೆ. ಅಂದ್ರೆ ಒಬ್ಬ ದನ ಕಾಯುವನು ಪಲ್ಯನ ರೂಪದಲ್ಲಿ, ಚಂಡಾಲ ಬರ್ತಾನೆ, ಹೀಗೆ ಎಲ್ಲರಿಗೂ ಒಂದೊಂದೇ ಒಂದು ಕೊಟ್ಟು ಕಳಿಸ್ತಾನೆ. ಅವನಿಗೆ ಎಷ್ಟು ಅಂದ್ರೆ, ನಾನೀಗ ಊಟ ಮಾಡಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೇನೆ ಅನ್ನುವಂತಹ ಸ್ಥಿತಿಯಲ್ಲಿ ಬಂದು ಅವ್ರು ಕೇಳ್ತಾರೆ. ಅವಾಗ ಅವನಿಗೆ ಕೊಡಲೇಬೇಕಾದ ಅನಿವಾರ್ಯತೆ ಇರ್ತದೆ. ಕೊನೆಗೆ ಎಲ್ಲವನ್ನೂ ಕೊಡ್ತಾನೆ. ಕೊನೆಗೆ ಲಾಸ್ಟಿಗೆ ನೀರು ಒಂದು ಇರ್ತದೆ. ನೀರು ಕುಡಿಯೋಣ ಅಂತ ಹೇಳಿ ತಾನು ಹೋಗುವಾಗ ಯಮಧರ್ಮ ಬರ್ತಾನೆ. ಯಮಧರ್ಮ ಬಂದು ಅವನು ಒಬ್ಬ ಏನಂತೀವಿ ಈ ಚಾಂಡಾಲ ಅಂತೀವಲ್ಲ, ಅಂದ್ರೆ ಈ ಸ್ಮಶಾನದಲ್ಲಿ
ಆ ಹೆಣ ಸುಡುವ ಕೆಲಸ ಮಾಡ್ತಾರಲ್ಲ, ಆ ಆ ಒಂದು ಕೆಲಸ ಮಾಡುವ ರೂಪದಲ್ಲಿ ಬಂದು ನನಗೆ ಬಹಳ ದಣಿವಾಗಿದೆ, ನನ್ನ ಪ್ರಾಣ ಹೋಗ್ತದೆ ಈಗ ನೀರು ಕುಡಿಲಿಲ್ಲ ಅಂತಂದ್ರೆ ಅಂತ ಹೇಳಿ ಬಂದು ಅವನ ಹತ್ರ ಕೇಳ್ತಾನೆ. ಆಗ ಆ ನೀರನ್ನು ಕೂಡ ಅಂದ್ರೆ ನೋಡಿ, ಇವನು ಬರೀ 2-3 ದಿವಸನೋ ಒಂದಿನ 2 ದಿನ ಆಗಿದೆ ಗೊತ್ತಿಲ್ಲ, ಆದ್ರೆ ಇವನು ಹಾಗಲ್ಲ, 41 ದಿನದಿಂದ ಅಯ್ಯೋ ಕುತ್ಗಳ ಏನ 41 ದಿನ ಆಗಿದೆ, ನಂದೇ ನನಗಾಗಿದೆ ಸಿಕ್ಕರೆ ಸಾಕು ಅಂತ ಹೇಳಿ ಏನು ಫಸ್ಟ್ ನಾನು ತಗೊಳ್ಳೋ ಬೇರೆಯವರಾಗಿದೆ ತಗೊಂಡ್ ಬಿಡ್ತಿದೀವಿ ಅಲ್ವಾ. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ಯಾಕೆಂದ್ರೆ ನನಗೆ ಇಲ್ದೇ ಇದ್ರೂ ಪರವಾಗಿಲ್ಲ, ಆ ಅವನಿಗೆ ಕೊಡಬೇಕು ಅಂತ ಹೇಳಿ ಅವನಿಗೆ ಕೊಡ್ತಾನೆ. ಆಗ ಯಾವಾಗ ಅದನ್ನು ಕೂಡ ತಾನು ಕೊಟ್ಟ, ಆಗ ಎಲ್ಲಾ ದೇವತೆಗಳು ಬರ್ತಾರೆ, ಯಮಧರ್ಮ ಅವರೆಲ್ಲ ಬಂದು ಅವಾಗ ಹೇಳ್ತಾರೆ, ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕಾಗಿ ನಾವು ಬಂದ್ವಿ, ನಿಜವಾಗ್ಲೂ ನಿನ್ನದು ಅಸಾಮಾನ್ಯವಾದ ಸಾಧನೆ. ಏಕೆಂದ್ರೆ ಆ ಇದ್ದಾಗ ಕೊಡೋ ದೊಡ್ಡ ವಿಷಯ ಅಲ್ಲ, ಅಥವಾ ನನ್ನ ಹತ್ರ ನನಗೆ ಹೊಟ್ಟೆ ತುಂಬಿದಾಗ ಅಥವಾ ನನಗೆ ಸಾಕು ಅಂತ ಅನಿಸಿ ಕೊಡುವುದು ದೊಡ್ಡ ವಿಷಯ ಅಲ್ಲ, ನನಗೇ ಇಲ್ಲ ಅನ್ನುವಾಗ್ಲೂ ಕೂಡ ನೀನು ಅದನ್ನು ಕೊಡುವ ಅಂದ್ರೆ ಬುದ್ಧಿ ಮುಖ್ಯ, ಕೊಡುವ ಮನಸ್ಸು ಬುದ್ಧಿ ಇದೆಯಲ್ವ ಅದು ಮುಖ್ಯ, ಅದನ್ನ ನೀನು ನನಗೆ ಕೊಟ್ಟಿಯಲ್ವ, ಹಾಗಾಗಿ ನೀನು ಅತ್ಯಂತ ಶ್ರೇಷ್ಠ ದಾನಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನಿ ಅಂತ ಹೇಳಿ ಆ ಇದು ಮಾಡ್ತಾರೆ. ಇದರಲ್ಲಿ ಬರ್ತದೆ ದಾನವೀರ ಶೂರಕರ್ಣ ಅಂತ ಬರ್ತದೆ. ಇದರಲ್ಲಿ ಆ ಈ ಅರ್ಜುನ ಮತ್ತೆ ಈ ಕೃಷ್ಣ ಒಂದ್ಸಾರಿ ಇರುವಾಗ ಅರ್ಜುನ ಹೇಳ್ತಾನೆ, ನೀನ್ ಯಾವಾಗ್ಲೂ ಕರ್ಣನ ಹೊಳ್ತೀಯ, ಎಷ್ಟು ನಾನು ನಿನ್ನ ಜೊತೆಗೆ ಇರ್ತೇನೆ ಅವನು. ಯಾಕಂದ್ರೆ ಅರ್ಜುನನಿಗೂ ಕರ್ಣನಿಗೂ ಆಗೋದು ಅಂದ್ರೆ ಅದೊಂದು ಸ್ಪರ್ಧಾ ರೀತಿಯಲ್ಲಿ, ಹಿಂಗೆ ಜಾಸ್ತಿ ಓದೋರು 2 ಜನ ಇರ್ತಾರೆ ಕ್ಲಾಸಲ್ಲಿ, ಅವ್ರು ಒಬ್ರಿಗೊಬ್ರು ಕಂಡ್ರೆ ಆಗೋಲ್ಲ. ಈ ಸರಿ ಅವನು ಫಸ್ಟ್ ಬಂತು ಅಂದ್ರೆ ಇವನಿಗೆ ಬೇಜಾರು, ಇವನಿಗೆ ಫಸ್ಟ್ ಬಂತು ಅಂದ್ರೆ ಒಳಗೊಳಗೆ ಹೊರಗಡೆ ನೋಡಕ್ ಚೆನ್ನಾಗಿರ್ತಾರೆ, ವೆರಿ ಗುಡ್ ಮಚ್ಚ ಬಹಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಅಂತ, ಅದು ಒಳಗೊಳಗೆ ಇದಿರ್ತವೆ. ಹಾಗೆ ಹ್ಮ್ ಏನಾಗ್ತದೆ, ಅವರಿಬ್ಬರಿಗೂ ಭಾರಿ ಕಾಂಪಿಟೇಷನ್, ಯಾಕೆಂದ್ರೆ ಇಬ್ರು ಬಿಲ್ವಿದ್ಯಾ ಪ್ರವೀಣರಲ್ಲ, ಆಗ ಇವನನ್ನ ಸೋಲಿಸ್ಬೇಕು ಅಂತ ಅವನನ್ನ ಆದ್ರೆ ಅರ್ಜುನ ಮುಂದೆ ಯಾವಾಗ್ಲೂ ಕೃಷ್ಣ ಕರ್ಣನನ್ನೇ ಹೊಗಳ್ತಾ ಇದ್ದ ಕೃಷ್ಣ. ಆವಾಗ ಒಂದು ದಿನ ನಿನಗೆ ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ, ಕರ್ಣನಿಗೂ ನಿನಗೆ ಏನು ವ್ಯತ್ಯಾಸ ಇದೆ ಅಂತ. ಆಯ್ತು, ಒಂದು ದಿನ ಕೃಷ್ಣ ಹೇಳಿದ, ಒಂದು ದೊಡ್ಡ ಬಂಗಾರದ ರಾಶಿಯನ್ನು ತೋರಿಸಿ ಅರ್ಜುನನಿಗೆ ಹೇಳಿದ, ನೋಡು, ಯಾರ್ಯಾರನ್ನೆಲ್ಲ ಕರೆದು ನಿನಗೆ ಏನೇನು ಕೊಡಬೇಕು ಅಂತ ಎಷ್ಟೆಷ್ಟು ಕೊಡಬೇಕು ಅಂತ ಅನಿಸ್ತದೆ ಕೊಟ್ಟು ಬಿಡು. ಅದಕ್ಕೆ ಅರ್ಜುನ ಎಲ್ಲರನ್ನು ಕರೆದು ಅವನೊಂದು ಏನೋ ಒಂದು ಇದನ್ನ ತಗೊಂಡು ಪಾತ್ರೆನ ಏನೋ ಒಂದು ಸೈಜ್ ತಗೊಂಡು ಎಲ್ಲರಿಗೂ ತುಂಬಿ ತುಂಬಿ ಕಳಿಸ್ತಾ ಇದ್ದ. ಆ ಆಮೇಲೆ ಎಷ್ಟು ಕೊಟ್ಟರು ಸಂಜೆ ಆದ್ರೂ ಖಾಲಿ ಆಗ್ಲೇ ಇಲ್ಲ. ಮಾರನೇ ದಿವಸ ಕೃಷ್ಣ, ಹೌದಾ, ಅಲ್ಲ ಇದ್ರಲ್ಲಿ ಏನು ಗೊತ್ತಾಯ್ತು, ಕರ್ಣನನ್ನು ಕರೆದ, ಹೌದು ನಿನಗೆ ಕರ್ಣನಿಗೆ ಇದೇ ಟಾಸ್ಕ್ ಕೂಡ ನೋಡೋಣ ಅವನೇನು ಹೇಳ್ತಾನೆ. ಕರ್ಣನನ್ನು ಕರೆದು ಆ ಕರ್ಣ, ಇದನ್ನೆಲ್ಲ ನೀವು ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಕೊಟ್ಟು ಬಿಡಪ್ಪ, ಹಂಚಿಬಿಡು ನೀನು ಅಂತ ಹೇಳಿ ಕರ್ಣ ಎಲ್ಲರನ್ನೂ ಕರೆದು ಯಾರ್ಯಾರಿಗೆಲ್ಲ ಬಡವರು ಹುಡುಗರು ಯಾರಿದ್ದಾರೆ ಎಲ್ಲರನ್ನೂ ಕರೆದು ಕೇಳಿಸಿದ, ನೋಡಪ್ಪ ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ಬಿಡಿ ಅಂತ ಒಂದೇ ಮಾತು. ಅದ್ ನೋಡ್ತಿದ್ದಾಗಿನ ಯಾರ್ದು ಇಲ್ಲ ಅಂದ್ರೆ, ಕೊಡುವಾಗಲೂ ಕೂಡ ಆ ಕೊಡುವ ಬುದ್ಧಿ ಏನಿದೆ ಅವನಲ್ಲಿ ಹಿಡಿದು ಅವನೇ ಅಳತೆ ಮಾಡಿ ಕೊಟ್ಟ, ಆದ್ರೆ ಅದು ಖಾಲಿ ಆಗ್ಲಿಲ್ಲ. ಆಗ ಕರ್ಣಂದ್ ಹಂಗಲ್ಲ, ನನಗೋಸ್ಕರ ಅಂತ ಏನು ಉಳಿಯೋದು ಬೇಡ, ಅವ್ರು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಎಲ್ಲವನ್ನ ಕೊಟ್ಟು ಬಿಟ್ಟ, ಅಂದ್ರೆ ಉದಾರವಾಗಿ ಕೊಟ್ಟ. ಹಾಗೆ ಅಂದ್ರೆ ಇಲ್ಲಿ ಕೊಡುವುದು ಅಂತಲ್ಲ, ಕೊಡುವ ಮನಸ್ಸು ಇದೆಯಲ್ವ, ಬುದ್ಧಿ ಇದೆಯಲ್ವ, ಅದು ಬಹಳ ಮುಖ್ಯ. ಸ್ವಾಧ್ಯಾಯ ಅಂತಂದ್ರೆ 3 ತರದಲ್ಲಿ ಸ್ವಾಧ್ಯಾಯ ಆಗ್ತದೆ. ಆ ಅಂದ್ರೆ ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡುವುದು, ಅದು ಕೂಡ ಒಂದು ಸ್ವಾಧ್ಯಾಯ ಅಂತಂದ್ರೆ ಸ್ವಯಂ ನಮ್ಮನ್ನ ನಾವು ಅಧ್ಯಯನ ಮಾಡಿಕೊಳ್ಳುವುದು, ಅದು ಕೂಡ ಸ್ವಾಧ್ಯಾಯ ಆಗ್ತದೆ. ಮತ್ತೆ ಗುರುಮುಖೇನ ಯಾರೋ ಜ್ಞಾನಿಗಳು ಹೇಳ್ತಾ ಇರ್ತಾರೆ, ಅದನ್ನ ಅಧ್ಯಯನ ಮಾಡುವುದು, ಅದು ಕೂಡ ಸ್ವಾಧ್ಯಾಯ ಆಗ್ತದೆ. ಹಾಗೆ ನಿರಂತರವಾಗಿ ನಾವು ಅಧ್ಯಯನ ಮಾಡುವುದು. ವೇದ ಅಧ್ಯಯನ ಅಂತಂದ್ರೆ ಬರೀ 4 ವೇದ ಅಂತ ಅರ್ಥ ಅಲ್ಲ, ಎಲ್ಲಾ ಇಡೀ ಆಧ್ಯಾತ್ಮ ಶಾಸ್ತ್ರಗಳೇನಿದೆ, ಅಧ್ಯಾತ್ಮ ಪುಸ್ತಕಗಳೇನಿದೆ, ಇವತ್ತು ನಾವೆಲ್ಲ ಅಧ್ಯಾತ್ಮ ಕನ್ನಡದಲ್ಲಿ ಪುಸ್ತಕಗಳು ಬೇಕಾದಷ್ಟು ಅಧ್ಯಾತ್ಮ ಪುಸ್ತಕಗಳಿದೆ, ಆ ಎಲ್ಲ ಅಧ್ಯಾತ್ಮ ಪುಸ್ತಕಗಳ ಅಧ್ಯಯನವೂ ಕೂಡ ವೇದಾಧ್ಯಯನ ಅಂತಲೇ ಅನಿಸಿಕೊಳ್ತದೆ. ಮತ್ತೆ ಗುರುಮುಖೇನ ಯಾರೋ ಜ್ಞಾನಿಗಳು ತಿಳಿದವರು, ಯಾರಾದ್ರೂ ಮಾಸ್ಟರ್ಸ್ ಏನು ಹೇಳ್ತಾ ಇರ್ತಾರೆ ಅದನ್ನ ನಾವು ಗ್ರಹಿಸುವಂಥದ್ದು, ಅದು ಕೂಡ ಸ್ವಾಧ್ಯಾಯ ಅಂತ ಅನಿಸಿಕೊಳ್ತದೆ. ಮತ್ತೆ ನನ್ನನ್ನ ನಾನು ಅಧ್ಯಯನ ಮಾಡಿಕೊಳ್ಳೋದು, ನಾನು ಎಷ್ಟು ಬೆಳೆದಿದ್ದೇನೆ, ನನ್ನಲ್ಲಿ ಇಂತಹ ಲೋಪದೋಷಗಳಿದ್ದಾವೆ, ನಾನು ಎಷ್ಟು ಸರಿ ಇದ್ದೇನೆ, ನಾನು ಮಾಡ್ತಾ ಇರೋದು ಸರಿ ಇದೆಯಾ, ನಾನು ಏನು ಸರಿ ಮಾಡಿಕೊಳ್ಬೇಕಾಗಿದೆ ಅನ್ನುವ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವ ಜ್ಞಾನ ಏನಿದೆ, ಅದು ಸ್ವಾಧ್ಯಾಯ. ಇನ್ನು ಧಮ ಮತ್ತೆ ಯಜ್ಞ. ಧಮ ಅಂತಂದ್ರೆ ಕೆಟ್ಟದ್ದನ್ನ ಮಾಡುವುದನ್ನ ಕಡಿಮೆ ಮಾಡ್ತಾ ಬರೋದು ಅಥವಾ ಬಿಡೋದು ಸಂಪೂರ್ಣವಾಗಿ, ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡುವುದು. ಇಂದ್ರಿಯಗಳು ನಾವು ಹೇಳಿದ ಹಾಗೆ ಇಂದ್ರಿಯ ಕೇಳಬೇಕು ಹೊರತು ಅದು ಹೇಳಿದ ಹಾಗೆ ನಾವು ಕುಣಿಯೋದಿಲ್ಲ. ಹಾಗಾಗಿ ಈ ರೀತಿ ನಮ್ಮನ್ನು ನಾವು ಏನು ಮಾಡಿದಾಗ ಅದೇ ಒಂದು ಯಜ್ಞ.
ನಮ್ಮ ಮನಸ್ಸನ್ನ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಿ, ಯಜ್ಞ ಅಂದ್ರೆ ಮಾಡುವ ಎಲ್ಲಾ ಕೆಲಸವನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತೆ. ಅಂದ್ರೆ ದೇವರು ಮಾಡಿಸಿದ ಅನ್ನುವ ಭಾವನೆ, ನಾನು ಮಾಡಿದೆ ಅನ್ನೋದನ್ನ ಬಿಟ್ಟು ಆ ಯೂನಿವರ್ಸ್ ಮಾಡಿಸ್ತು. ಎಲ್ಲ ಮಾಸ್ಟರ್ಸ್ ನನ್ನಿಂದ ಮಾಡಿಸಿದ್ರು, ನನ್ನನ್ನು ಕೇವಲ ಒಂದು ಮಾಧ್ಯಮವನ್ನಾಗಿ ಮಾಡಿದ್ರು. ನನ್ನನ್ನ ಆರಿಸಿಕೊಂಡಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅಂದ್ರೆ ಆ ಏನು ಆ ಕೃತಜ್ಞತಾ ಭಾವ, ಯಾಕೆಂದ್ರೆ ಎಷ್ಟೊಂದು ಜನ ಇದ್ದಾರೆ, ಎಲ್ಲರನ್ನ ಬಿಟ್ಟು ನನಗೆ ಈ ಸೇವಾ ಭಾಗ್ಯವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ನಾನು ಕೃತಜ್ಞ ಅನ್ನುವ ಕೃತಜ್ಞತಾ ಭಾವ ಇರಬೇಕು. ನಾನು ಅನ್ನುವ ಅಹಂಕಾರ ಇರಬಾರದು. ಅದು ಯಾವಾಗ ಹಾಗೆ ಆ ಮನಸ್ಥಿತಿ ಬಂದು ಯಜ್ಞ, ಅದು ಎಲ್ಲ ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಯಜ್ಞವಾಗ್ತದೆ. ತಪಃ ಅಂತಂದ್ರೆ ನಮ್ಮ ಮನಸ್ಸು ಎಲ್ಲೂ ದಾರಿ ತಪ್ಪದ ಹಾಗೆ ನಿಯಂತ್ರಣ ಮಾಡುವುದು ದಮ. ಅದರಿಂದ ಆ ಏನಂತೀವಿ, ಅದಕ್ಕೆ ಬೇಕಾದಂತಹ ಏನು ದಮ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲವೂ ತಪಸ್ಸು ಅಂತ ಅನಿಸಿಕೊಳ್ತದೆ. ಅಂತಂದ್ರೆ ಅದಕ್ಕೆ ಬೇಕಾದಂತ ತಪಸ್ಸು ಅಂತಂದ್ರೆ ನಿಗ್ರಹ ಮಾಡ್ಲಿಕ್ಕೆ ಏನೇನ್ ಬೇಕು. ಕೆಲವೊಮ್ಮೆ ಉಪವಾಸ ಮಾಡ್ತೀವಿ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನು ನಮಗ್ ನಾವೇ ಹಾಕೊಂಡಿರ್ತೀವಿ. ಯಾರ ಬಗ್ಗೆನೂ ಮಾತಾಡಬಾರ್ದು, ಗಾಸಿಪ್ ಮಾಡಬಾರ್ದು, ಹೀಗೆಲ್ಲ. ಆಮೇಲೆ ಇತರ ಅಂದ್ರೆ ಆಹಾರ ಪದ್ಧತಿಯಲ್ಲಿ, ಮಾತನಾಡುವುದರಲ್ಲಿ, ವಿಚಾರ ಮಾಡುವುದರಲ್ಲಿ, ಹೀಗೆ ಎಲ್ಲದರಲ್ಲೂ ನಾವು ಸುಮ್ಮನೆ ಬೇಕಾಬಿಟ್ಟಿ ಮನಸ್ಸಿಗೆ ಬಂದಾಗ ಮಾಡೋಲ್ಲ. ಮತ್ತೆ ಎಲ್ಲದಕ್ಕೂ ಒಂದು ನಿಯಂತ್ರಣ ಹಾಕೊಂಡಿರ್ತೀವಿ, ಅದು ತಪಃ. ಆರ್ಜವಂ ಅಂದ್ರೆ ಪ್ರಾಮಾಣಿಕತೆ ಇರಬೇಕು, ನೇರ ನಡೆ ನೇರ ನುಡಿ ಇರಬೇಕು. ಮಾಡೋದೊಂದು ಏನು ಇದು ಆಗ್ಬಾರ್ದು ಅಲ್ವಾ. ಹಾಗೆ ನಮ್ಮ ನಡೆ ನುಡಿ ಎಲ್ಲೂ ಪ್ರಾಮಾಣಿಕವಾಗಿ ಇರಬೇಕು. ಅಂದ್ರೆ ಯಾರೋ ನೋಡ್ತಾ ಇದ್ದಾರೆ ಅಂದಾಗ ಮಾತ್ರ ಪ್ರಾಮಾಣಿಕತೆ, ಯಾರೋ ನೋಡ್ತಾ ಇಲ್ಲ ಅಂದಾಗ ಏನೋ ಬೇಕಾಬಿಟ್ಟಿ ಮಾಡೋದು, ಹಂಗಾಗ್ಬಾರ್ದು ಅಲ್ವಾ. ಟ್ರಾಫಿಕ್ ಅಲ್ಲಿ ಸರ್ಕಲ್ ಅಲ್ಲಿ ಪೊಲೀಸ್ ಇದ್ದಾರೆ ಅಂದ್ರೂ ಮಾತ್ರ ಹೆಲ್ಮೆಟ್ ಹಾಕೊಂಡು, ಇಲ್ಲ ಅಂದ್ರೆ ಯಾರು ಇಲ್ಲ ಬರೋ ಮುಂಚೆ ಅಂತ ಹೋಗಿ, ಹಾಗಾಗ್ಬಾರ್ದು. ಪ್ರಾಮಾಣಿಕತೆ ಇರಬೇಕು. ಯಾರು ಇಲ್ಲದೆ ಇರಲಿ, ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನು ನಾವು ಮಾಡಬೇಕು. ಅದನ್ನ ಇಂಟಿಗ್ರಿಟಿ ಅಂತ ಕರೀತಾರೆ. ಇಂಟಿಗ್ರಿಟಿ ಅಂತಂದ್ರೆ ಇದೆ. ಒಂದು ವೇಳೆ ಆ ತಪ್ಪು ಮಾಡಿದ್ರೂ ಕೂಡ ನಮಗೆ ತಪ್ಪು ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಮತ್ತೆ ಯಾರು ಪ್ರಶ್ನೆ ಮಾಡೋಲ್ಲ. ಅಂತಹ ಸಮಯದಲ್ಲೂ ಕೂಡ ನಾವು ಅದನ್ನ ಮಾಡಬಾರ್ದು. ಅದನ್ನ ಇಂಟಿಗ್ರಿಟಿ ಅಂತ ಹೇಳ್ತಾರೆ. ಅಂದ್ರೆ ಇದು ಎಥಿಕ್ಸ್ ಅಲ್ಲಿ ಬರ್ತದೆ. ಅಂದ್ರೆ ಅದನ್ನ ನಮಗೆ ಆ ಜ್ಞಾನ ಇರಬೇಕು. ಯಾರೇ ಮಾಡ್ಲಿ, ಅವಕಾಶ ಹೇಳಿದ್ರು ಕೂಡ ನಮ್ಮ ಏನಂತೀವಿ, ಆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಯಾವುದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಹ್ಮ್ ಹಾಗಾಗಿ ಆ ಆರ್ಜವಂ ಅಹಿಂಸಾ ಅಂತಂದ್ರೆ ಯಾರನ್ನು ದ್ವೇಷದಿಂದ, ಅಸಹನೆಯಿಂದ, ಅಸೂಯೆಯಿಂದ ಇನ್ನೊಬ್ಬರಿಗೆ ನೋವು ಉಂಟು ಮಾಡಬಾರದು. ಇನ್ನೊಬ್ಬರನ್ನ ದ್ವೇಷ ಮಾಡುವುದು ಕೂಡ ಹಿಂಸೆ ಆಗ್ತದೆ. ಇನ್ನೊಬ್ಬರನ್ನ ನೋಡಿ ಅಸಹ್ಯ ಪಡ್ಕೊಳ್ಳೋದು, ಅಸಹನೆ, ಸಹಿಸಿಕೊಳ್ಳಲಾರದಂತಹ ಸ್ಥಿತಿ, ಅದು ಕೂಡ ಹಿಂಸೆ ಆಗ್ತದೆ. ಇನ್ನು ಅಸೂಯೆ ಮಾಡುವುದು, ಆಮೇಲೆ ಮಾತಿನಿಂದ ಬೈಯೋದು, ಅಂದ್ರೆ ಕೊಂಕು ಮಾತನಾಡುವುದು ಇನ್ನೊಬ್ಬರಿಗೆ. ಒಟ್ಟಿನಲ್ಲಿ ಇದೆಲ್ಲ ಒಂದು ಆತ್ಮವನ್ನು ನೋಯಿಸುವುದೇನಿದೆ, ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಕಾಯ ವಾಚ ಮನಸ, ಅದನ್ನು ನೋವುಂಟು ಮಾಡಿದ್ವಿ ಅಂತ ಅಂದ್ರೆ ಅದು ಹಿಂಸೆ ಅಂತ ಅನಿಸಿಕೊಳ್ತದೆ. ಹಾಗಾಗಿ ನಾವು ಆದಷ್ಟು ಅಹಿಂಸೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕುವುದನ್ನು ಅಭ್ಯಾಸ ಮಾಡಬೇಕು. ಅದು ಬರೀ ಮನುಷ್ಯರಿಗೆ ಅಂತಲ್ಲ, ನಮ್ಮ ಮನೆಯಲ್ಲೇ ಎಷ್ಟೊಂದು ಜೀವರಾಶಿಗಳಿರ್ತವೆ, ಎಷ್ಟೊಂದು ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ವಾಸ ಮಾಡ್ತಾ ಇರ್ತವೆ. ಅವೆಲ್ಲವಕ್ಕೂ ಕೂಡ ನಾವು ಇಲ್ಲಿ ಬದುಕಲಿಕ್ಕೆ ಎಷ್ಟು ಅಧಿಕಾರ, ಹಕ್ಕು ಇದೆಯೋ ಅಷ್ಟೇ ಹಕ್ಕು ಅಧಿಕಾರ ಆ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಿಗೂ, ಸಣ್ಣ ಸಣ್ಣ ಜೀವರಾಶಿಗಳಿಗೂ ಇರ್ತದೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು ಅಲ್ವಾ. ಕೆಲವೊಮ್ಮೆ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ, ಒಂದು ತರಕಾರಿ ತರ್ತೀವಿ, ಅದ್ರಲ್ಲಿ ಕಟ್ ಮಾಡಿರೋ ಹುಳ ಇರ್ತವೆ, ಅಲ್ಲಿಂದ ಹಿಡಿದು ಆ ಜೀವಿಗೂ ನಾವು ಹಾನಿ ಮಾಡಬಾರ್ದು. ಅಕ್ಕಿಯಲ್ಲಿ ಕೆಲವೊಮ್ಮೆ ಹುಳ ಆಗಿರ್ತದೆ, ಅದನ್ನು ಕೂಡ ನಾವು ಅಂದ್ರೆ ಮನೇಲಿ ಎಲ್ಲೆಲ್ಲೋ ಸಣ್ಣ ಸಣ್ಣ ಇವೆ ಬರ್ತವೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ಹಾನಿ ಮಾಡುವ ಪ್ರಯತ್ನ ಮಾಡಬಾರ್ದು. ಅದು ಏಕೆಂದ್ರೆ ಸಣ್ಣ ಸಣ್ಣ ನಮ್ಮ ತಪ್ಪುಗಳೇ ಇದಾಗ್ತದೆ. ಸತ್ಯಂ, ಇದು ಪ್ರಾಮಾಣಿಕತೆ ಇನ್ನೊಂದು ಮುಖ. ಯಾಕೆಂದ್ರೆ ನೋಡಿ, ಒಂದು ಬಾತುಕೋಳಿ ಇರ್ತದೆ. ಬಾತುಕೋಳಿಗೆ ಅದರ 100 ಮರಿಗಳನ್ನೆಲ್ಲ ನಾವೆಲ್ಲ ಮೊಟ್ಟೆ ಹಾಕಿ ಮರಿ ಮಾಡಿರ್ತದೆ. ತನ್ನೆಲ್ಲ 100 ಮರಿಗಳನ್ನ ಬಹಳ ಹಿಂಸೆ ಕೊಟ್ಟು ಕೊಂದು ಬಿಡ್ತಾರೆ. ಯಾರು? ಒಬ್ಬ ವ್ಯಕ್ತಿ. ಆ ಒಂದು ಬಾತುಕೋಳಿ ಅದೇನಾಗ್ತದೆ ಅಂತ ಆ ಕ್ಷಣದಲ್ಲಿ ಅದೇನು ಅನ್ಸಿಲ್ಲ, ಆದ್ರೆ ಅದರ ಪ್ರಭಾವ ಎಷ್ಟಿರ್ತದೆ ಅಂದ್ರೆ, ಅದಕ್ಕಾಗಿ ಇನ್ನೊಂದು ಜನ್ಮದಲ್ಲಿ ಆ ಒಂದು ಪಾಪದ ಕರ್ಮವನ್ನು ಇಡೀ ಒಂದು ಜನ್ಮ ಅನುಭವಿಸ್ಬೇಕಾಗಿರ್ತದೆ. ಅದೇ ಧೃತರಾಷ್ಟ್ರನಿಗೆ
ಹುಟ್ಟು ಕುರುಡನಾದ. ಯಾಕೆಂದ್ರೆ ಆ ಕೋಳಿಯನ್ನ ಆ ಏನೋ ಕಣ್ಣು ಕಿತ್ತು ಸಾಯಿಸಿರ್ತಾನೆ. ಕಣ್ಣು ಕಿತ್ತು ಅಂದ್ರೆ ಅಷ್ಟು ಒಂಥರ ಕ್ರೂರವಾಗಿ. ಅದಕ್ಕೆ ಅವನಿಗೆ ಹುಟ್ಟಿದಾಗಿನಿಂದಲೇ ಅವನಿಗೆ ಕಣ್ಣಿರೋದು. ಅಂದ್ರೆ ಹುಟ್ಟು ಕುರುಡ. ಮತ್ತೆ ಎಲ್ಲಾ 100 ಮರಿಗಳನ್ನ ಕೊಂದಿದ್ದ ಆ ಏನು ಆ ಆ ಹಂಸದ ಮುಂದೆ. ಅದಕ್ಕೆ ಅವನು ಎಲ್ಲಾ 100 ಮಕ್ಕಳನ್ನು ತಾನು ಕಳ್ಕೊಳ್ತಾನೆ. ಹಾಗೆ ತನ್ನ ಕಣ್ಣು ಮುಂದೆಲೆ. ಹಾಗೆ ಯಾವುದು ಸುಖ ಸುಮ್ಮನೆ ನಡೀತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ನಡೀತಾ ಇಲ್ಲ. ನಾವು ಏನು ಮಾಡಿದ್ದೀವೋ ಅದನ್ನೇ ನಾವು ಪಡಿತಾ ಇದ್ದೇವೆ, ಅದನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಏನ್ ಮಾಡ್ತಾ ಇದ್ದೀವೋ ಅದು ನಮಗೆ, ಬೇರೆ ಯಾರಿಗೂ ಅಲ್ಲ. ನಾವು ಯಾರಿಗೋ ತೊಂದರೆ ಕೊಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ನಾವೇ ತೊಂದರೆ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಈ ಕ್ಷಣದಲ್ಲಿ ಆಗದೇ ಇರ್ಬೋದು, ಆದ್ರೆ ಅದು ನಮಗೆ ಅಂತ ಅರ್ಥ ನಾವು ತಿಳ್ಕೊಂಡು ಬಿಡ್ಬೇಕು. ಯಾರಿಗೋ ಸಹಾಯ ಮಾಡ್ತಾ ಇದ್ದೀವಿ, ಯಾರಿಗೂ ಉಪಕಾರ ಮಾಡ್ತಾ ಇದ್ದೀವಿ, ಅದು ಅವ್ರಿಗೆ ಮಾಡ್ತಾ ಇರೋ ಉಪಕಾರ ಅಲ್ಲ, ಅದು ನಾವೇ ಮಾಡ್ಕೊಳ್ತಾ ಇದ್ದೀವಿ ಉಪಕಾರ. ಯಾರಿಗೋ ಅನ್ಯಾಯ ಮಾಡ್ತಾ ಇದೀವಿ, ಯಾರನ್ನೋ ದ್ವೇಷ ಮಾಡ್ತಾ ಇದ್ದೀವಿ, ಯಾರ ಬಗ್ಗೆ ಅಸೂಯೆ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಅದನ್ನ ನಾವೇ ಅಸೂಯೆ ಮಾಡ್ಕೊಳ್ತಾ ಇದ್ದೀವಿ ಅಂತ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವೋ ಅದು ನಮಗೇ ಮಾಡ್ಕೊಳ್ತಾ ಇದ್ದೀವಿ ಅನ್ನುವುದೇ ನಿಜವಾದ ಪರಮ ಸತ್ಯ. ಈ ಸತ್ಯವನ್ನ ಯಾರು ತಿಳ್ಕೊಂಡಿರ್ತಾನೆ ಅವನು ಅತ್ಯಂತ ಜಾಗರೂಕತೆಯಿಂದ ತಾನು ಬದುಕುವುದನ್ನು ಅಭ್ಯಾಸ ಮಾಡ್ತಾನೆ. ಇಲ್ಲ ಅಂತಂದ್ರೆ ಬೇಕಾಬಿಟ್ಟಿ ಅಂದ್ರೆ ಅವನು ಯಾರೋ ಇಲ್ಲ ಅಂದ್ರೆ ಅಜ್ಞಾನದಲ್ಲಿ ಏನೇನೋ ಮಾಡ್ತಾ ಇರ್ತಾನೆ. ಹಾಗಾಗಿ ಪ್ರತಿಯೊಂದು ನಮ್ಮ ಕ್ಷಣದಲ್ಲಿ ನಾವು ಮಾಡಬೇಕಾದಾಗ ನಮ್ಮ ತಲೆಯಲ್ಲಿ ಇರಲೇಬೇಕಾದಂತ ಒಂದು ವಿಷಯ ಏನು ಅಂತಂದ್ರೆ, ನಾವೇನ್ ಮಾಡ್ತಾ ಇದ್ದೀವಿ ಅದು ಬೇರೆಯವರಿಗಲ್ಲ, ಅದು ನನಗೇ ನಾನು ಮಾಡ್ಕೊಳ್ತಾ ಇರೋದು ಅಂತ ಹೇಳಿ. ಇನ್ನೊಬ್ರಿಗೆ ಬೈತಾ ಇದ್ದೀನಿ ಅಂತಂದ್ರೆ ಅದು ನನಗೇ ನಾನು ಮಾಡ್ಕೊಳ್ತಾ ಇರೋ ಅದು ಅವಮಾನ. ಅಂದ್ರೆ ನನಗೆ ನಾನು ಬೈಕೊಳ್ತಾ ಇದ್ದೀನಿ ಅಂತಾರೆ. ಯಾಕೆಂದ್ರೆ ಅದು ಮತ್ತೆ ನನಗೆ ಯೂನಿವರ್ಸ್ ಅದು ಏನು ನಿಯಮ. ಅದು ನೀನ್ ಏನ್ ಕೊಡ್ತೀವೋ, ನೀನ್ ಏನ್ ಮಾಡ್ತೀವೋ ಅದು ನಿನಗೆ. ಯಾರೋ ಅದಕ್ಕೆ ಹೊಣೆಗಾರರಲ್ಲ. ಹಾಗಾಗಿ ಆ ಜಾಗೃತಿ ನಮಗಿರ್ಬೇಕು. ಎಲ್ಲರನ್ನ ಒಂದು ಆತ್ಮವನ್ನಾಗಿ ನೋಡುವ ಆತ್ಮಸ್ಥಿತಿಯನ್ನ ಬಳಸಿಕೊಳ್ಳಬೇಕು. ದೇಹ ಸ್ಥಿತಿಯಿಂದ ಹೊರಬರಬೇಕು. ಸ್ವಾರ್ಥ, ಅಸೂಯೆ, ಮದ, ಮತ್ಸರ ನಮ್ಮದೇ ಆಗಬೇಕು ಅನ್ನುವ ಸ್ವಭಾವ, ನಾನು ಅನ್ನುವ ಅಹಂಕಾರ, ಇದನ್ನೆಲ್ಲ ನಾವು, ಆಮೇಲೆ ಮಮಕಾರ, ಅತಿಯಾದ ಮಮಕಾರ, ಇದೆಲ್ಲವೂ ನಮ್ಮನ್ನು ಯಾವತ್ತೂ ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಆದಷ್ಟು ನಮ್ಮನ್ನ, ಆಮೇಲೆ ಇನ್ನೊಬ್ರು ಮಾಡಿದ್ರು ಅಂತ ಹೇಳಿ ನಾವು ಹಾಗೆ ಮಾಡೋದು ಅಲ್ಲ, ಅವರು ಹಾಗೆ ಮಾಡ್ತಾರೆ, ನಾವೇನ್ ಕಡಿಮೆನಾ? ಹಾಗೆ ಆಗಬಾರ್ದು. ಏಕೆಂದ್ರೆ ಅದು ನಮಗೂ ಅವರಿಗೂ ಏನು ವ್ಯತ್ಯಾಸ ಇಲ್ಲ. ಅವರು ಏನೋ ಅಜ್ಞಾನದಲ್ಲಿ ಮಾಡ್ತಾ ಇದ್ದಾರೆ, ಆದ್ರೆ ನಮಗೆ ಜ್ಞಾನ ಇದೆಯಲ್ಲ. ನಾವು ಜ್ಞಾನದಿಂದಲೇ ವರ್ತನೆ ಮಾಡಬೇಕು. ಯಾರೋ ಏನೋ ಮಾಡಿದ್ರು ಅಂತ ನಾವು ಮಾಡೋದಿಲ್ಲ. ಯಾವುದು ಜ್ಞಾನಿಗಳಾದವರು ನಾವು ಹೇಗೆ ವರ್ತನೆ ಮಾಡಬೇಕು ಹಾಗೆ ಮಾಡಬೇಕು. ಆಮೇಲೆ ಎಲ್ಲರನ್ನು ನಾವು ಯಾರೋ ಹೌದು, ಮತ್ತೆ ಹೀಗಾದ್ರೆ ಹೇಗೆ? ಕೆಲವರು ಮಾಡ್ತಾರೆ, ಬೈತಾರೆ, ಅಪಪ್ರಚಾರ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ಆ ಏನೇನೋ ಮಾಡ್ತಾರೆ, ಗಾಸಿಪ್ ಮಾಡ್ತಾರೆ, ನಮ್ದು ಏನ್ ನಡಿಬೇಕು ಅಂತ ಮಾಡ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಹೆಂಗಪ್ಪ ಸಹಿಸ್ಕೊಳ್ಳೋದು ಹೇಗೆ? ಒಂದೇ, ಅವರು ಅಜ್ಞಾನದಲ್ಲಿದ್ದಾರೆ ಅಷ್ಟೇ. ಅವ್ರೇನ್ ಕೆಟ್ಟವರಲ್ಲ, ಅವರು ಅಜ್ಞಾನದಲ್ಲಿದ್ದಾರೆ. ಅಜ್ಞಾನದಲ್ಲಿ ಇದ್ದಾಗ ನಾವು ಅದೇ ಕೆಲಸ ಮಾಡಿದವರೇ ಒಂದು ಕಾಲದಲ್ಲಿ, ಅಲ್ವಾ? ಇವತ್ತು ಅವರಿಗೆ ಅಜ್ಞಾನ ಅಂದ್ರೆ ಸರಿಯಾದ ತಿಳುವಳಿಕೆ ಇಲ್ಲ. ಇನ್ನು ಆ ಮಟ್ಟಕ್ಕೆ ಅವರ ಜ್ಞಾನ ಬೆಳೆದಿಲ್ಲ. ಅದಕ್ಕೆ ಇನ್ನೂ ಸಮಯ ಬೇಕು ಅವರಿಗೆ. ಆದ್ರೆ ನಾವು ಬೆಳೆದಿದ್ದೀವಿ, ನಮಗೆ ಜ್ಞಾನ ಇದೆಯಲ್ಲ, ನಾವು ಜ್ಞಾನದಿಂದ ಜ್ಞಾನಿಗಳ ಹಾಗೆ ವರ್ತನೆ ಮಾಡಿ ಕಳ್ಕೊಳ್ಳೋದು ಏನಿಲ್ಲ. ಮಾನಂ ಮಧುರಂ, ಅವಮಾನಂ ಮಧುರಂ. ಎಲ್ಲವೂ ಮಾನವನ್ನ ಎಷ್ಟು ಚಂದ ಸ್ವೀಕಾರ ಮಾಡ್ತೀವೋ ಅವಮಾನವನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ಧ್ಯಾನಿಗಳು ಅದರಲ್ಲೆಲ್ಲ ನಾವು ಜಾಸ್ತಿ ಮಾನ ಮರ್ಯಾದೆಗೆಲ್ಲ ಬೆಲೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಆಯ್ತಾ? ಮಾನಂ ಮಧುರಂ, ಅವಮಾನಂ ಮಧುರಂ. ಎಲ್ಲವೂ ಮಧುರವೇ. ಅಂದ್ರೆ ಯಾವಾಗ ಅಯ್ಯೋ ನನಗೆ ಬೈದ್ಬಿಟ್ರು ಅಂತ ಅನ್ಕೊಳ್ತೀವಿ, ಆಗ ಅದು ನಮ್ಮ ಮನಸ್ಸಿಗೆಲ್ಲ ಇದಾಗ್ತದೆ. ಪಾಪ ಆ ಏನೋ ಪಾಪ ಅಜ್ಞಾನದಲ್ಲಿದ್ದಾರೆ, ಅವರಿಗೆ ಗೊತ್ತಿಲ್ಲ. ಅದೇ ಜ್ಞಾನ ಬಂದ್ಮೇಲೆ ಅವರಿಗೆ ಪಶ್ಚಾತ್ತಾಪ ಆಗ್ತದೆ. ಹೀಗೆ ಹೇಳಿದ್ವಲ್ಲ, ಹೀಗಂದ್ರಲ್ಲ ಅಂತ ಹೇಳಿ. ಅದಕ್ಕೆ ನಾವು ಕ್ಷಮಾಗುಣವನ್ನು ಇಟ್ಕೊಳ್ಬೇಕು. ನೀವು ನೋಡಿ, ಯಾರಾದ್ರೂ ಎಷ್ಟು ಬೈಲಿ, ನೀವು ಸುಮ್ಮನೆ ಬರ್ಲಿ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರಿಗೆ ಬೇಜಾರಾಗ್ಲಿಕ್ಕೆ ಶುರು ಆಗುತ್ತೆ. ಅದು ಬಿಟ್ಟು ನೀವು 2 ಮಾತು ಹೇಳಿದ್ರಿ ಅಂತಂದ್ರೆ ಅವ್ರು ಬೇಜಾರಾಗಲ್ಲ, ಯಾವತ್ತೂ ಬೇಜಾರಾಗಲ್ಲ. ಸರಿ ಪಾಪ ಮನುಷ್ಯ ಬಹಳ ಸಾಧು ಇದ್ದ, ನಾನೇನೋ ಬಹಳ ಬೈದ್ಬಿಟ್ಟು ಅಂತ ಹೇಳಿ ಸ್ವಲ್ಪನಾದ್ರೂ ಅವ್ರ ವ್ಯಕ್ತಿಯಲ್ಲಿ ಬಂದೇ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಆ ಒಂದು ಗುಣವನ್ನು ಆ ನಾವು ಈ ಮೂಡಿಸ್ಕೊಳ್ಬೇಕಾಗ್ತದೆ. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿ ಸ್ವಭಾವತಃ ಕರೋಮಿ ಯದ್ಯಸ್ಯ ಕಲಮಿ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಅದಕ್ಕೆ ಹೇಳೋದು ಇವತ್ತು ಏನಂದ್ರೆ
ಹ್ಮ್. ಆಮೇಲೆ ಎಲ್ಲರೂ ಆ ಇದ್ ಮಾಡಿ ಏನು, ಆ ತುಂಬಾ ಜನ, ಕೆಲವರು ಹೊಸಬ್ರು ಮಾಸ್ಟರ್ಸ್ ಇರ್ತೀರಿ, ಏನು ಸಜ್ಜನ ಸಾಂಗತ್ಯ ಮುಗಿತದಾಗೇನೆ ಸುಮಾರು ಜನ ಮಾಸ್ಟರ್ಸ್ ಎಕ್ಸಿಟ್ ಆಗ್ತೀರಿ. ಹಾಗಾಗ್ಬಾರ್ದು. ಆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಆದ್ರೆ ಹೇಗೆ ಧ್ಯಾನ ಮಾಡ್ಬೇಕು ಅಂತೇಳಿ ಫಸ್ಟ್ ನಾವು ಚೇರ್ ಮೇಲೆ, ಯಾರಿಗೆ ಇನ್ನೂ ರಾತ್ರಿ ಪೂರ್ತಿ ಕುಳಿತುಕೊಳ್ಳಲಿಕ್ಕೆ ಅಭ್ಯಾಸ ಆಗಿಲ್ಲ ಅವರು ಫಸ್ಟ್ ನೀವು ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿ. ಆ ನಿದ್ದೆ ಎಲ್ಲರಿಗೂ ಬರ್ತದೆ. ನಿದ್ದೆಯನ್ನ ಕಂಟ್ರೋಲ್ ಮಾಡುವುದು ಇದರ ಉದ್ದೇಶ ಅಲ್ಲ. ನಿದ್ದೆಯ ಬದಲಾಗಿ ನಾವು ಧ್ಯಾನ ಮಾಡುವುದು. ನಿಮಗೆ ನಿದ್ದೆ ಬಂತು ಅಂದ್ರೆ ಧ್ಯಾನದಲ್ಲೇ, ಧ್ಯಾನ ಸ್ಥಿತಿಯಲ್ಲೇ ಕುತ್ಕೊಂಡಲ್ಲೇ ನೀವು ನಿದ್ದೆಗೆ ಜಾರಬೇಕು. ಕೂತಲ್ಲೇ ನಿದ್ದೆ ಮಾಡಬೇಕು. ತುಂಬಾ ಕಷ್ಟ ಆಗ್ತಾ ಇದೆ, ನೀವು ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಬಂದು ಕುತ್ಕೋಬೇಕು. ಅದು ಬಿಟ್ಟು ನಮ್ಗೆ ನಿದ್ದೆ ಬಂತು ಅಂತ ಹೋಗಿ ಮಲ್ಕೊಂಡ್ರೆ ಆಗೋಲ್ಲ. ನಿದ್ದೆ ಬರೋದು ಸಹಜ, ಅದು ಪ್ರಕೃತಿ ಧರ್ಮ. ನಿದ್ದೆ ಬಂದಾಗ ನಾವು ಏನು, ಇವರು ನೋಡಿ ಲಹರಿ ಮಹರ್ಷಿಗಳು, ಆಮೇಲೆ ಯಾರು, ಇವರು ಏನು ಯೋಗಿ ಆತ್ಮಕಥೆ ಬರೆದಿದ್ದಾರಲ್ಲ, ಏನು ಪರಮಹಂಸರು, ಅವರು ಎಲ್ಲರೂ ಕೂಡ ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಪತ್ರಿಜಿಯವರು ಕೂಡ ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಹನುಮಂತ, ಎಲ್ಲರೂ ಅವರು ಇವರು ಅಂತ ಏನ್ ಹೇಳೋದು, ರಾತ್ರಿ ಎಲ್ಲ ಧ್ಯಾನ ಮಾಡುವ ಅಭ್ಯಾಸವನ್ನ ಒಳ್ಳೇದದು. ನೋಡಿ, ಯಾವುದು ಚಿಂತನೆ ಇಲ್ಲ. ಡೇ ಟೈಮಲ್ಲಿ ನೀವು ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿ ಹೋದೆ, ಇಲ್ಲಿ ಬಂದೆ, ಅದ್ ಮಾಡಿದೆ, ಇದ್ ಮಾಡಿದೆ, ಅಯ್ಯೋ ಇವತ್ತು ಧ್ಯಾನನೇ ಮಾಡ್ಲಿಲ್ಲ ಅನ್ನೋ ಟೆನ್ಷನೇ ಇಲ್ಲ. ಯಾಕಂದ್ರೆ ನಮ್ದು ಶಿಫ್ಟ್ ಯಾವಾಗ ರಾತ್ರಿ ಶಿಫ್ಟ್ ಶುರು ಆಗ್ತದೆ ಅಲ್ವಾ. ಹಾಗಾಗಿ ಏನ್ ತೊಂದ್ರೆ ಇಲ್ಲ. ಎಲ್ಲ ಕೆಲಸ ಮಾಡಿ, ಎಲ್ಲ ಮಕ್ಕಳು ಮರಿ ಹೋಗೋದು ಬರೋದು, ಕಾರ್ಯಕ್ರಮ ಫಂಕ್ಷನ್ ಎಲ್ಲವನ್ನ ಮುಗಿಸಿ ರಾತ್ರಿ ಎಲ್ಲ ಊಟ ತಿಂಡಿ ಎಲ್ಲ ನಿಮ್ಮ ಮನೆಯವರಿಗೆಲ್ಲ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಸುಮ್ಮನೆ ನಮ್ಮ ಪ್ಲೇಸ್ ಹಿಡ್ಕೊಂಡು ಕುಂತ್ಬಿಟ್ರೆ ಆಯ್ತು. ಎಷ್ಟು ಸುಲಭ ಇದೆ ಇದು. ಆಧ್ಯಾತ್ಮ ಸಾಧನೆ ಅಂದ್ರೆ ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಯಾವ್ದೋ ಮಠಕ್ಕೆ ಹೋಗ್ಬೇಕಾಗಿಲ್ಲ, ಮಂದಿರಕ್ಕೆ ಹೋಗಿ ಯಾವ್ದೋ ಕಾಲಿಡಬೇಕಾಗಿಲ್ಲ, ಅಲ್ಲಿ ಏನೋ ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕಾಗಿಲ್ಲ. ಎಷ್ಟು ಸುಲಭ ಇದೆ. ಇವತ್ತು ಭಕ್ತಿ ಮಾರ್ಗನೂ ಇಷ್ಟು ಸುಲಭ ಇಲ್ಲ ಅಲ್ವಾ. ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು, ಚಳಿಯಲ್ಲಿ ನಡುತ್ತಾ ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದೀಪ ಹಚ್ಬೇಕು, ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು, ಎಷ್ಟು ಕಷ್ಟ ಇದೆ. ಸುಮ್ಮನೆ ಬೆಳಗ್ಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ರಾತ್ರಿ ಪೂರ್ತಿ ಕುತ್ಕೊಂಡು ಬಿಡೋದು. ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ, ನಿದ್ದೆ ಮಾಡಿದ್ವು ಧ್ಯಾನ ಮಾಡಿದ್ವು ಅನ್ನೋದು ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಸಾಧನೆ ಎಷ್ಟು ಆ, ಸಾಧನೆ ನಡೀತಾ ಇರ್ತದೆ. ಆ, ಇವತ್ತು ನಿನ್ನೆ ಅಲ್ಲ ಮೊನ್ನೆ ನಾನು ಧ್ಯಾನ ಮಾಡುವಾಗ ರಾತ್ರಿ ಒಬ್ಬ ಮಾಸ್ಟರ್ ಬಂದ್ರು. ಅವರ ಹೆಸರೇ ಹೇಳೋದಿಲ್ಲ. ಆ ಅವರು ಬಹಳ ದಿನದಿಂದ ನಮ್ಮ ಜೊತೆಗೇನೆ ಸಾಧನೆ ಮಾಡ್ತಾ ಇದ್ದಾರೆ. ಆ ಮಾಸ್ಟರ್ ಬಂದ್ರು. ನಾನು ಒಬ್ನೇ ಧ್ಯಾನ ಮಾಡ್ತಾ ಕೂತಿದ್ದೀನಿ ರಾತ್ರಿ. ಬಂದು ಅವ್ರದ್ದು ಆತ್ಮ ಬಂದಿದೆ. ಆಯ್ತಾ, ಆತ್ಮ ಬಂದಿದೆ. ಆ ಅಂದ್ರೆ ಅವರ ರೂಪದಲ್ಲೇ ಬಂತು. ನಾನು ನೋಡಿದಾಗ ಗೊತ್ತಾಯ್ತು ಅವರಲ್ಲಿ ಏನು ಆಸೆ ಇದೆ, ಏನು ಆಸೆ ಆಗ್ತಾ ಇದೆ. ಅದಕ್ಕೆ ಹೇಳಿದೆ, ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಬಯಸ್ತಾ ಇದ್ದೀರಿ ಅದು ನನಗೆ ಗೊತ್ತಾಯ್ತು ಅಂತ ಹೇಳಿ ನಾನು ಎದ್ದು ನಿಂತು ಆ ಅಂದ್ರೆ ಅವರಿಗೆ ನನ್ನನ್ನ ಹಗ್ ಮಾಡಬೇಕು ಅನ್ನೋ ಆಸೆ. ಅಂದ್ರೆ ನನ್ನ ಬಿಗಿ, ಅಂದ್ರೆ ಅವ್ರಿಗೆ ಆತ್ಮ ತೃಪ್ತಿ ಆಗೋ ಹಾಗೆ, ಅಂದ್ರೆ ಅದು ಒಂದು ಆತ್ಮದ ಬಯಕೆ ಅದು. ಹೌದು ಅಂತ ನಾನು ಎದ್ದು ನಿಂತು ಆ ಹೀಗೆ ನಿಂತ್ಕೊಂಡೆ. ಅವರು ಬಂದು ಹಗ್ ಮಾಡಿದ್ರು, ಹಿಡ್ಕೊಂಡ್ರು. ಬಿಗಿ ಹಿಡ್ಕೊಂಡು ಕೂಡಲೇ ಜೋರು ಅಳ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಅಳ್ಲಿಕ್ಕೆ ಅಂದ್ರೆ, ಆಗ ನಾನು ಹೇಗಿದ್ದೀನಿ ಅಂತಂದ್ರೆ, ಸಾಮಾನ್ಯ ಈಗ ನಾನು ಹಿಂಗೆ ಕಾಣ್ತಾ ಇದ್ದೀನಿ ಹಾಗೆ ಕಾಣ್ತಾ ಇಲ್ಲ. ನಾನು ಯಾವುದೋ ಒಬ್ಬ ಬೆಳಕಿನ ದಿವ್ಯ ಪುರುಷನ ಹಾಗೆ ಕಾಣ್ತಾ ಇದ್ದೀನಿ. ಆ ಅಂದ್ರೆ ಅವಾಗ ಅವ್ರು ಯಾವಾಗ ಅಳ್ಲಿಕ್ಕೆ ಶುರು ಮಾಡಿದ್ರು, ನಾನು ಜೋರು ನಗ್ಲಿಕ್ಕೆ ಶುರು ಮಾಡಿದ್ವಿ. ಅದು ಆತ್ಮದ ರೋದನೆ. ಆತ್ಮ ಹೇಳ್ತಾ ಇದೆ ನನಗೆ, ಯಾವಾಗ ಎಷ್ಟು ಈ ಕಷ್ಟ, ಬಂಧನ, ಸರಮಾಲೆ ಇದೆಲ್ಲದರಿಂದ ಯಾವಾಗ ನನಗೆ ಮುಕ್ತಿ, ಯಾವಾಗ ಆ ಅಂತ ಹೇಳಿ ತನ್ನ ದುಃಖವನ್ನ ತೋಡ್ಕೊಳ್ತಾ ಇದೆ. ಆ ಅಂದ್ರೆ ಈ ಜನ್ಮದಲ್ಲಿ ಈಗ ಏನ್ ಕಷ್ಟ ಅನುಭವಿಸ್ತಾ ಇದೆ ಅದ್ರ ಬಗ್ಗೆ ಅದು ಹೇಳ್ತಾ ಇಲ್ಲ. ಎಷ್ಟೋ ಜನ್ಮಗಳನ್ನ, ಎಷ್ಟೋ ಭಾವಬಂಧನಗಳನ್ನ ದಾಟಿ ದಾಟಿ ಆ ಸಾಕು ಅನ್ಸಿ ಆ ಆತ್ಮ ತನ್ನ ಆತ್ಮದ ರೋದನೆಯನ್ನ ಹೇಳ್ಕೊಳ್ತಾ ಇದೆ. ಆಗ ನಾನು ನಗ್ತಾನೆ ಇದ್ದೀನಿ, ಅದು ಅಳ್ತಾನೆ ಇದೆ. ಎಷ್ಟು ಅಳ್ತಾ ಇದೆ ಅಂದ್ರೆ, ಅದೆಲ್ಲ ಹೋಗ್ಲಿ. ಕೊನೆಗೆ ಅದಕ್ಕೆ ಹೇಳ್ತು, ನನಗೆ ಯಾವಾಗ ಮುಕ್ತಿ, ಯಾವಾಗ. ಅದಕ್ಕೆ ಹತ್ರ ಬಂದಿದೆ. ಅದಕ್ಕೆ ಈಗಾಗ್ಲೇ ಅವಕಾಶ ಇದೆ ಅಲ್ವ ಸಾಧನೆ ಮಾಡ್ಲಿಕ್ಕೆ. ಹ? ಈ ಜನ್ಮನೇ ಕೊನೆ ಆಗ್ತದೆ, ಸಾಧನೆ ಇನ್ನು ಮುಂದುವರಿಲಿ, ಖಂಡಿತ ಒಳ್ಳೇದಾಗ್ತದೆ. ಮತ್ತೆ ಮತ್ತೆ ಈ ಒಂದು ಬಂಧನದ ಭಾಷೆ ಏನಿಲ್ಲ.
ಅಂತ ಹೇಳಿ ಹ್ಮ್, ಒಂದು ಆ, ಅಂದ್ರೆ ಆಮೇಲೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ವಿ. ಆ, ಆ, ಹಾಗೆ ಅದು ಬಹಳ ಚೆನ್ನಾಗಿತ್ತು. ಈ ಆ, ಅಂದ್ರೆ ಹಾಗೆ ಸಾಧನೆ ಮಾಡಬೇಕು. ಆ ಸಾ ಅವಾಗ ಆ ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಹ್ಮ್. ನಾವು ಅತಿ ಬುದ್ಧಿವಂತಿಕೆ ತೋರಿಸುವುದು, ಆಮೇಲೆ ಅರ್ಜೆಂಟ್ ಮಾಡಬಾರ್ದು. ನಮ್ಮ ಪಾಲಿಗೆ ನಾವು ಸುಮ್ಮನೆ ಸಾಧನೆ ಮಾಡ್ತಾ ಹೋಗ್ಬೇಕು. ಅವರಿಗೆಲ್ಲ ಹಂಗಾಗಿದೆ ಮತ್ತೆ ನಮ್ಗೆ ಯಾವಾಗ ಹಂಗೆ. ಅದು ಅದು ಪರಿಪಕ್ವ ಆಗಿದೆ. ಆ ಒಂದು ಆತ್ಮ ಪರಿಪಕ್ವ ಆಗಿ ತನ್ನೆಲ್ಲ ಅದ್ರ ಸಾಧನೆ ಮುಗಿದಿದೆ. ಹಾಗಂತ ಮಾಡಬಾರ್ದು ಅಂತಲ್ಲ, ಮುಂದುವರಿಸಬಾರ್ದು ಅಂತಲ್ಲ. ಸೇವೆ ಮಾಡಬೇಕಾದದ್ದು ಇನ್ನೂ ಬಹಳ ಇದೆ. ಆ ಯಾಕೆಂದ್ರೆ ಅಧ್ಯಾತ್ಮದಲ್ಲಿ ನೆವರ್ ಎಂಡ್. ನೀವು ಎಷ್ಟು ಸಾಧನೆ ಮಾಡಿದರೂ ಅದು ಮುಗೀತು ಅನ್ನೋದೇನಿಲ್ಲ. ನಿರಂತರವಾಗಿ ಅದು ಎಷ್ಟು ಮಾಡಿದರೂ ಅದು ಕಡಿಮೆ. ಸಾಧನೆ ಎಷ್ಟು ಏರ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ನಾವು ಏರ್ಬೇಕು. ಮಾಡಿ ಮಾಡಿ ಸಾಧನೆ ಮಾಡ್ತಾ ಮಾಡಿ. ಹ್ಮ್. ಹಾಗೆ ಆ ಅದಕ್ಕೆ ಹೇಳೋದು. ಆಮೇಲೆ ಇದಕ್ಕೆ ಬರ್ರಿ ಎಲ್ಲರೂ, ಗದಗ ಧ್ಯಾನ ಅಟೆಂಡ್ ಮಾಡಿ. ಅಲ್ಲಿ ತುಂಬಾ ಎಷ್ಟೋ ನಮಗೆ ಕೆಲಸ ಇರ್ತದೆ, ಮನೆಯಲ್ಲಿ ಪ್ರೆಸರ್ ಇರ್ತದೆ. ಆಮೇಲೆ ಏನೇನೋ ಸವಾಲುಗಳಿರ್ತವೆ. ಅಷ್ಟು ಸುಲಭ ಇಲ್ಲ ದೂರ ಬಂದು. ಆದ್ರೆ ಇವತ್ತು ನಾವು ಏನೇನೋ ತೀರ್ಥಯಾತ್ರೆ ಅಲ್ಲಿ ಇಲ್ಲಿ ಏನೇನೋ ಹೋಗಿ ಮಾಡ್ತೀವಲ್ಲ. ಇವಾಗ ಒಂದು ಮನೆ ಫಂಕ್ಷನ್ ಇದೆ, ಪ್ರೋಗ್ರಾಮ್ ಇದೆ, ಮದುವೆ ಇದೆ ಅಂದ್ರೆ ವಾರ 15 ದಿವಸದಿಂದಲೇ ಸೀರೆ ತಗೊಳ್ಳೋದು. ಹ್ಮ್ ನಾವು ಅದಕ್ಕೆ ಬೇಕಾದ ಡಿಸೈನ್ ವ್ಯವಸ್ಥೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡು, ಅವ್ರಿಗೆ ಬೇಕಾದ ನಾವೇನು ಉಡುಗೊರೆ ಕೊಡಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಂಡು, ಎಷ್ಟೇ ಕಷ್ಟ ಆದ್ರೂ ಮನೆ ಮುಂದೆ ಎಲ್ಲ ಹೋಗಿ ಬರ್ತೀವಲ್ಲ. ಆ, ಹಾಗೆ ಇದು ಕೂಡ ಏನು ವರ್ಷದಲ್ಲಿ ಒಂದು 4-5 ಧ್ಯಾನಜ್ಞೆ ಇರ್ತದೆ. ಅಟೆಂಡ್ ಮಾಡೋದ್ರಲ್ಲಿ ಏನಿಲ್ಲ, ಒಂದು ತೀರ್ಥಯಾತ್ರೆ ಮಾಡ್ತಾ ಇದ್ದೀವಿ ಅನ್ಕೊಂಡು ಹೋಗಿ ಬರ್ಬೇಕು. ಅರ್ಥ ಆಯ್ತಲ್ಲ. ಹಾಗೆ ಎಲ್ಲರೂ ಅಟೆಂಡ್ ಮಾಡಿ ತುಂಬಾ ಒಳ್ಳೆಯ ಬದಲಾವಣೆ ಬರ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಓಕೆ. ಹ್ಮ್ ಮಾಡಿ ಈ ಸರಿ ಇನ್ನೂ ಚೆನ್ನಾಗಿ ತುಂಬಾ ಜನ ಮಾಸ್ಟರ್ಸ್ ಬಂದಿರ್ತಾರೆ, ತುಂಬಾ ಸಾಧಕರಿದ್ದಾರೆ. ಆಮೇಲೆ ಒಳ್ಳೆ ಆ ಒಂದು ಸಾಧನಾ ಏನು ಜಾಗವೂ ಹೌದು. ಆಮೇಲೆ ಇದು ಕೇವಲ ನಮ್ಮ ಸ್ವಾರ್ಥ ಮಾತ್ರ ಅಲ್ಲ. ಆ ಮೂಲಕ ಒಂದು ದೊಡ್ಡ ಒಂದು ಪ್ರದೇಶದಲ್ಲಿ ದೊಡ್ಡ ಬದಲಾವಣೆ ಬರುವ, ಅಂದ್ರೆ ಈ ಭೂಮಿಗೆ, ಆ ಒಂದು ಭೂಮಿ, ಇಲ್ಲಿ ಸುತ್ತ ಇರುವಂತ ಒಂದು ವಾತಾವರಣ, ಅಲ್ಲಿರುವಂತ ಜನ, ಪ್ರತಿಯೊಬ್ಬರಲ್ಲೂ ಅದೊಂದು ದೊಡ್ಡ ಬದಲಾವಣೆಯನ್ನ ತರ್ತದೆ. ಅಂದ್ರೆ ಲೋಕ ಕಲ್ಯಾಣ ಅಂದ್ರೆ ಅದೇ. ಆ ಮೂಲಕ ಹೀಗೆ ನಾವು ಮಾಡ್ತಾ ಮಾಡ್ತಾ ಭೂಮಿ ಶಾಂತ ಆಗ್ತದೆ. ಎಷ್ಟೊಂದು ಭೂಮಿಗೆ ನೋವನ್ನು ಕೊಟ್ಟಿರ್ತೀವಿ. ಅದರಿಂದ ಎಲ್ಲ ನಾವು ಆ ಆ ಸೃಷ್ಟಿಗೆ ನಾವು ಕೊಡುವ ಒಂದು ಏನು ತೆರಿಗೆ, ಅದು ಕೊಡುಗೆ. ಅದರಲ್ಲಿ ಬರೀ ನಮ್ಮ ಸಾಧನೆ ಮಾತ್ರ ಅಲ್ಲ, ಎಲ್ಲ ಆ ಸಾಧನೆ ಅಂದ್ರೆ ಏನು ಲೋಕ ಕಲ್ಯಾಣದ ಉದ್ದೇಶದ ಸಾಧನೆ ಕೂಡ ಇರ್ತದೆ ಅದರಲ್ಲಿ. ಹಾಗಾಗಿ ಎಲ್ಲರೂ ಎಷ್ಟೇ ಸವಾಲುಗಳಿದ್ದರೂ, ಆಮೇಲೆ ಮೊದಲು ನಾವು ಪಾಠ ಇಟ್ಕೊಳ್ಬೇಕು. ನಾನು ಹೋಗಿ ಅಟೆಂಡ್ ಮಾಡ್ತೀನಿ. ಇಲ್ಲಾಂದ್ರೆ ಮೊದಲೇ ನಾವು ಹಬ್ಬ ಐತಿ, ಅಮಾವಾಸ್ಯೆ ಐತಿ, ಶ್ರಾವಣ ಐತಿ, ನಮ್ಮ ಮನೇಲಿ ಹಂಗಂದ್ರು ಹಿಂಗಂದ್ರು ಅಂದ್ರೆ ನೀವೇ ಹೇಳ್ಕೊಂಡ್ರೆ ಯೂನಿವರ್ಸ್ ಕೂಡ ಹೆಲ್ಪ್ ಮಾಡಲ್ಲ. ನಿನಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವ್ ಯಾಕೆ ಇದು ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಮೊದಲು ನಾವು ರೆಡಿ ಅದನ್ನೇ ಹೇಳೋದು. ನಿರ್ಭಯತ್ವ. ನಾನು ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ, ಅಲ್ಲಿ ಭಾಗವಹಿಸ್ತೀನಿ ಅಷ್ಟೇ. ಅದೊಂದೇ ಇರಬೇಕು. ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಯೂನಿವರ್ಸ್ ಅವರೊಳಗೆ ಆ ರೀತಿ ಪ್ರೇರಣೆ ಮಾಡೇ ಮಾಡ್ತಾರೆ. ಈ ಕ್ಷಣದಲ್ಲಿ ಅದೆಲ್ಲ ಪರೀಕ್ಷೆಗಳು. ಇವ್ರಿಗೆ ಎಷ್ಟು ಹಸಿವಿದೆ, ಇವರು ಎಷ್ಟು ಅದಕ್ಕೆ, ಇವರ ಮನಸ್ಸು ಆತ್ಮ ಎಷ್ಟು ಹಾತೊರಿತಾ ಇದೆ, ತುಡಿತ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಬರುವ ಸವಾಲುಗಳು. ಎಲ್ಲರಿಗೂ ಸವಾಲುಗಳಿದೆ. ಯಾವುದೇ ಸವಾಲನ್ನ ಅನುಭವಿಸದೆ, ಕಷ್ಟವನ್ನೇ ಅನುಭವಿಸದೆ ಯಾರು ಮೇಲೆ ಏರಿಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಕಷ್ಟ ಬಂದಿದೆ. ಮಹಾತ್ಮರ ಬದುಕಿನಲ್ಲೂ ಕೂಡ ರಾಮ ಸುಮ್ಮನೆ ಆದರ್ಶ ಪುರುಷ ಆಗಲಿಲ್ಲ. ರಾಮ ಅಷ್ಟೇ ಕಷ್ಟಪಟ್ಟಿದ್ದಾರೆ ಅಲ್ವಾ. 14 ವರ್ಷ ಕಾಡಲ್ಲಿ ವಾಸ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ. ನಮ್ಗೆ ಒಂದು ದಿನ ಇಲ್ಲ, ಹೊರಗಡೆ ಇಲ್ಲಿ ಸ್ವಾಮಿ ಸೊಳ್ಳೆ ಇದೆ ಅಲ್ಲೇ. ಇವತ್ತೇ ನೋಡಿ ಧ್ಯಾನ ಯಜ್ಞ, ಅಲ್ಲೆಲ್ಲ ನನಗೆ ಉಳ್ಕೊಳ್ಲಿಕ್ಕೆ ನಮ್ಗೆ ಹೆಂಗೆ ವ್ಯವಸ್ಥೆ ಇದೆಯಾ? ಅಲ್ಲೆಲ್ಲ ರೂಮ್ ವ್ಯವಸ್ಥೆ ಹೇಗಿದೆಯಾ? ಕುಡಿಲಿಕ್ಕೆ ನೀರಿದೆಯಾ ಅಥವಾ ಇದು ಎಲ್ಲರಿಗೂ ವ್ಯವಸ್ಥೆ ಆಗಿದೆಯಾ? 1-2 ದಿನ 3 ದಿನ ಇದ್ದು ಬರ್ಲಿ. ನೋಡಿ ರಾಮ ಕಾಡಿಗೆ ಹೋಗುವಾಗ ಅಲ್ಲಿ ನನಗೆ ವ್ಯವಸ್ಥೆ ಇದೆಯಾ, ಅಲ್ಲಿ ಏನು ನೀರಿದೆಯಾ, ಸೊಳ್ಳೆ ಇದೆಯಾ, ಕೊನೆ ಬರಿಗಾಲಲ್ಲಿ ಹೋಗಿದ್ದ. ಹಾಗೆ ಸಾಧಕ ಅದು ಆ ಜೀವನಲ್ಲಿ ಆ ತರದ ಒಂದು ವ್ಯವಸ್ಥೆ ಇದೆ. ನೀವು ಇಲ್ಲಿಂದಲೇ ಆ ಹಾಗೆ ನಾವು ಹಾಗೆ ಹ್ಮ್ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬರೀ ನಾವು ಎಲ್ಲ ಕಡೆ ಹೋದಲ್ಲೆಲ್ಲ ವೈಫೈ ಲೈಫನ್ನೇ ಬಯಸ್ತೀವಿ ಅಂದ್ರೆ ಆಗೋಲ್ಲ. ಅಲ್ಲಿಯ ವಾತಾವರಣ, ಪರಿಸ್ಥಿತಿ, ಸಮಯ, ಸಂದರ್ಭ ಹೇಗಿರ್ತದೋ ಹಾಗೆ ನಾವು ಹೊಂದಿಕೊಳ್ಳುವ ಪ್ರಯತ್ನ ಮಾಡಬೇಕು. ಧ್ಯಾನ ಯಜ್ಞ ಅಂತಂದ್ರೆ ಅದು ಯಾರ್ದೋ ಮನೆ ಕಾರ್ಯಕ್ರಮ ಅಲ್ಲ, ಪ್ರತಿಯೊಬ್ಬರ ಕಾರ್ಯಕ್ರಮ.
ಅದನ್ನ ನಾವು ಹೋಗಿ ಎಷ್ಟು ಸಾಧ್ಯ ಆಗ್ತದೋ ನಾವು ಅಷ್ಟು ಅದರಲ್ಲಿ ಭಾಗವಹಿಸಿ ನಮ್ಮಿಂದ ಎಷ್ಟು ಆಗ್ತದೋ ಅದನ್ನ ಅಷ್ಟು ಯಶಸ್ವಿಗೊಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಗ ನಿಜವಾಗ್ಲೂ ನಾವು ಒಬ್ಬ ಪಿರಮಿಡ್ ಮಾಸ್ಟರ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಅಲ್ಲಿ ಹೋಗಿ ದೋಷ ಹುಡುಕ್ತಾ ಇದ್ದೀವಿ ಅಂದ್ರೆ ಖಂಡಿತ ಅವ್ರು ಯಾರು ಮಾಸ್ಟರ್ ಆಗಿಲ್ಲ ಅಂತ. ಯಾರಾದರೂ ಬೇರೆ ಮಾಸ್ಟರ್ ಅಲ್ಲಿ ದೋಷ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೂ ಮಾಸ್ಟರ್ ಆಗಿಲ್ಲ ಅಂತ. ಆ, ಹಾಗೆ ಯಾವುದೇ ನಮ್ಮದೇ ಅಂತಲ್ಲ, ನೀವು ಎಲ್ಲೇ ಹೋಗಿ, ಕಡ್ತಾಲಿ ಹೋಗಿ, ಪಿರಮಿಡ್ ವ್ಯಾಲಿಗೆ ಹೋಗಿ, ಬೇರೆ ಬೇರೆ ಮಾಸ್ಟರ್ ಮಾಡುವಂತಹ ಧ್ಯಾನ ಯಜ್ಞಗಳಿಗೆ ಹೋಗಿ, ಎಲ್ಲೂ ನಾವು ದೋಷವನ್ನು ಹುಡುಕಬಾರದು. ಮತ್ತೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಯಶಸ್ವಿಗೊಳಿಸುವ ಪ್ರಯತ್ನ ಮಾಡಿ ಬಂದಾಗ ನಾವು ನಿಜವಾಗ್ಲೂ ಒಬ್ಬ ಮಾಸ್ಟರ್ ಆಗ್ತೀವಿ. ಆ ಹ್ಮ್. ಆಮೇಲೆ ಅಲ್ಲಿ ಬೇಕು ಅಂತಲೇ ಕೆಲವು ನಾವು ಎಷ್ಟೇ ವ್ಯವಸ್ಥೆ ಮಾಡಿದ್ರು ಕೂಡ ಸವಾಲುಗಳು ಬರ್ತವೆ, ಪರೀಕ್ಷೆಗಳು ಬರ್ತವೆ. ಆ, ನಾವು ಉಡುಪಿ ಧ್ಯಾನ ಯಜ್ಞ ಮಾಡುವಾಗ ನಮಗೂ ಸವಾಲುಗಳು, ಪರೀಕ್ಷೆಗಳು ಬಂದಿದ್ದಾವೆ. ಆದರೂ ಕೂಡ ಆ, ಚೆನ್ನಾಗಿ ಎಲ್ಲ ಮಾಸ್ಟರ್ಸ್ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗದಗಲ್ಲೂ ಕೂಡ ಅದು ಇನ್ನೂ ಅತ್ಯಂತ ಅದ್ಭುತವಾಗಿ ಮಾಡುವ ಒಂದು ಸಂಕಲ್ಪ. ಎಲ್ಲ ಮಾಸ್ಟರ್ಸ್ ಈಗಾಗಲೇ ಪ್ರಚಾರ, ಅದಕ್ಕೆ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ. ಹ್ಮ್. ಎಲ್ಲರೂ ನಾವು ಕೂಡ ಅದಕ್ಕೆ ಹೋಗಿ ನಾವು ಎಷ್ಟಾಗ್ತದೆ ಅಷ್ಟು ಎಲ್ಲರೂ ಕೈ ಜೋಡಿಸಿ ಮಾಡಿ ಬರೋಣ. ಆ, ಅಂತ ಆಯ್ತಾ. ಹ್ಮ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಯಾರಾದರೂ ಸಂಗೀತ ಸೇವೆ ಕೊಡೋರಿದ್ರೆ, ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ರೆ ಅವ್ರದ್ದು ಹೇಳಿ. ಸಂಗೀತ ಸೇವೆ ಅಂತಂದ್ರೆ ಎದೆ ತುಂಬಿ ಹಾಡೋದೇನೂ ಅಲ್ಲ, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಎದೆ ತುಂಬಿ ಹಾಡೋದೇನು ಕೊನೆಗೆ ಆಗೋದು ಬೇಡ. ಕೊನೆಗೆ ಒಬ್ರಿಗೆ ಕೊಟ್ರೆ ನನಗೂ ಕೊಡಿ ನನಗೂ ಕೊಡಿ ಶುರು ಆಗ್ತದೆ. ಯಾರಿಗೆ ಅಂತ ಕೊಡೋಣ. ಯಾಕೆಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಸಾಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸಾಧನೆ ಮಾಡುವವರಿಗೆ ಸಾಧನೆ ಆಗಬೇಕು. ಎಲ್ಲರದ್ದು ಬ್ಲಾಕೇಜಸ್, ಕರ್ಮ ಕ್ಲಿಯರ್ ಆಗಬೇಕು, ಕುಂಡಲಿನಿ ಜಾಗೃತಿ ಆಗಬೇಕು. ಎಷ್ಟೊಂದು ಜನರಿಗೆ ಥರ್ಡ್ ಐ ಓಪನ್ ಆಗಬೇಕು, ಹಾಸ್ಟೆಲ್ ಟ್ರಾವೆಲ್ ಆಗಬೇಕು, ಎಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ಗಳಿದಾವೆ. ಹಾಗಾಗಿ ಸಾಧನೆಗೆ ಹೆಚ್ಚು ಒತ್ತು. ಓಕೆ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಯೂಸ್ ಮಾಡಿ. ಆಮೇಲೆ ಈಗ ಬೇರೆ ಬೇರೆ ನೀವು ತರಗತಿಗಳಿಗೆ, ಕ್ಲಾಸ್ಗಳಿಗೆ ಹೋಗಿ ಆ, ಅಲ್ಲಿ ಎಲ್ಲ ಅನೌನ್ಸ್ ಮಾಡಿ. ಕೆಲವು ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ, ಬಾಗಲಕೋಟೆ, ಆಮೇಲೆ PMC ಅಲ್ಲಿ ಬೇರೆ ಬೇರೆ ಕ್ಲಾಸ್ ತರಗತಿಗಳಲ್ಲಿ ಕೂಡ ಅವರು ಆ ತರಗತಿಗಳಿಗೆ ಅಟೆಂಡ್ ಮಾಡಿ, ನೀವು ಎಲ್ಲೆಲ್ಲಿ ತರಗತಿಗೆ ಅಟೆಂಡ್ ಮಾಡ್ತೀವಿ ಇದೆಲ್ಲ ಹೆಂಡ್ರೈಸ್ ಮಾಡಿ, ಹೀಗೆ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಸಮೀಪ ಇರುವವರು ಅಂತ ಎಲ್ಲರೂ ಅಟೆಂಡ್ ಮಾಡಿ ಅಂತ ಹೇಳಿ ನೀವು ಹೇಳಬೇಕು. ಹೇಳಿ ಆ, ಪ್ರಚಾರ ಮಾಡಬೇಕು. ಅಥವಾ ಅದಕ್ಕೇನು ಏನು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ನಾವು ಮಾಡಬೇಕು. ಮಾತಾಡಿ ಮಾಸ್ಟರ್. ಇಂದ್ರಕುಮಾರ್ ಮಾಸ್ಟರ್ ಮಾತಾಡಿ. ನಮಸ್ಕಾರ ಮಾಸ್ಟರ್. ಇದು ನಮ್ದು ನಾನು 130 ಡೇಸ್ ಹತ್ರ ಕಂಟಿನ್ಯೂಸ್ ಆಗಿ ಗುಡಾಕೇಶ ಮಾಡಿದ್ದೀನಿ. ಇವಾಗ 120. ಮೊನ್ನೆ ರೀಸೆಂಟ್ ಆಗಿ ಒಂದ್ ದಿವಸ ಸ್ವಲ್ಪ 128 ಡೇಸ್ ಆಗಿತ್ತು ವೆರಿ ಕಂಟಿನ್ಯೂಸ್ ಗುಡ್ ಆಗಿ. ಸರ್. ಬಟ್ ಮೊನ್ನೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅವತ್ತು ತುಂಬಾ ಅಂದ್ರೆ ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಆಯ್ತು. ಆಗೇ ಇರ್ಲಿಲ್ಲ 1 ಇಯರ್ ಇಂದ ನನಗೇನೋ ಬಾಡಿನಲ್ಲಿ ಯಾವ್ದು ಫೀವರ್ ಆಗ್ಲಿ ಏನೋ ಆಗಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಸ್ವಲ್ಪ ಇದಾಯ್ತು. ಅವತ್ತೊಂದ್ ದಿವಸ ಮಲಗ್ಬಿಟ್ಟೆ, ಏನಾದ್ರು ಅದು ಡಿಸ್ಕನೆಕ್ಟ್ ಆದಂಗೆ ಲೆಕ್ಕನ ಹೇಗೆ? ಇಲ್ಲ ಇಲ್ಲ, ಅದಕ್ಕೆ ಏನೋ ತೊಂದರೆ ಇಲ್ಲ. ತಿರ್ಗಿ ಮಾರನೇ ಬೆಳಗ್ಗೆಯಿಂದ ತಿರ್ಗಿ ಕುತ್ಕೊಳ್ತಾ ಇದ್ದೀನಿ, ಗುಡಾಕೇಶ ಮಾಡ್ತಾ ಇದ್ದೀನಿ. ಬಟ್ ಒನ್ ಡೇ ಮಿಸ್ ಆಗೋಯ್ತು, ಅವತ್ತೊಂದ್ ದಿವಸ ಮಲಗ್ಬಿಟ್ಟೆ. ಬಟ್ ಏನಂತಂದ್ರೆ ಅವತ್ತು ಮಲಗದ್ಮೇಲೆ ನನಗೊಂದು ಫೀಲ್ ಆಯ್ತು. ಡೈಲಿ ನನ್ಗೆ ಆ ಫ್ರೆಶ್ನೆಸ್ ಏನಿರುತ್ತಲ್ಲ, ಆ ಫ್ರೆಶ್ನೆಸ್ ಮಲಗಿದಾಗ ಆ ಫ್ರೆಶ್ನೆಸ್ ಎದ್ದು ಮುಖ ನೋಡ್ತೀನಿ ಮಿರರ್ ಅಲ್ಲಿ, ನನ್ ಮುಖನೇ ಒಂಥರ ಕಾಣಿಸ್ತಾ ಇದೆ. ಬಟ್ ಡೈಲಿ ನಾವು 128 ಡೇಸ್ ಇಂದನೂ ನನ್ ಗುಡಾಕೇಶ ಏನ್ ಮಾಡ್ತಿದ್ನಲ್ಲ ಮಾಡಿ, ಅರ್ಲಿ ಮಾರ್ನಿಂಗ್ ಎದ್ದು ಮಿರರ್ ನೋಡ್ತಾರೆ ಫೇಸೇ ಒಂಥರ ಇತ್ತು, ಅವತ್ ಫೇಸೇ ಒಂಥರ ಇತ್ತು. ಅವಾಗ ಅನಿಸ್ತು ನನ್ಗೆ, ಓ ಗುಡಾಕೇಶದಿಂದ ನಾವು ಮಲ್ಕೊಂಡಾಗ ಏನೋ ಒಂಥರ ಫೀಲ್ ಇರುತ್ತೆ ಬಾಡಿನಲ್ಲೇ, ಅದು ಎಕ್ಸ್ಪ್ರೆಷನ್ ಗೊತ್ತಾಯ್ತು ನನ್ಗೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಬಟ್ ಏನಂತಂದ್ರೆ ಬಿಟ್ಬಿಟ್ನಲ್ಲ, ಅದು 125 ಡೇಸ್ ಏನೋ ಮಾಡಿದ್ದೆ. ಅಂಡ್ ಒಂದು ಅದು ಕನೆಕ್ಷನ್ ಮಿಸ್ ಆಗೋಯ್ತಲ್ಲ ಅಂತ ಒಂಥರ ಬೇಸರನೂ ಆಯ್ತು. ಅದ ಒಂದಾಯ್ತು ನನಗೆ. ಅದೆಲ್ಲ ಕ್ಲೆನ್ಸಿಂಗ್ ಇರುತ್ತೆ ನಿಮ್ದು, ಕ್ಲೀನಿಂಗ್. ಯಾಕೆಂದ್ರೆ ನಮ್ಮ ದೇಹದ ಎಲ್ಲಾ ಏನಂದ್ರೆ ವೇಸ್ಟೇಜ್ ಏನಿರ್ತದೆ ಅಂದ್ರೆ ಮಲ ಹ, ಮೂತ್ರ, ಬೆವರಿನ ಮೂಲಕ, ಆಮೇಲೆ ಅಂದ್ರೆ ಹೀಗೆ ಅದಕ್ಕೆ ಆ ಮೂಲಕ ಎಲ್ಲ ನಮ್ದು ಕೆಟ್ಟದ್ದು ಏನು ಬ್ಲಾಕೇಜ್ ಏನಿರ್ತದೆ ಕರ್ಮ, ಅದೆಲ್ಲ ಕ್ಲೀನ್ ಓ, ಆಗ್ತಾ ಇರ್ತದೆ. ಬೇಕಾದ್ರೆ ಪರೀಕ್ಷೆ ಓ, ಮಾಡಿ ರಾತ್ರಿ ಎಲ್ಲ ನೋಡ್ಬೋದು. ನಮ್ಮ ಯೂರಿನ್ ಏನು ತುಂಬಾ ಕೆಟ್ಟ ಸ್ಮೆಲ್ ಬರ್ತದೆ. ಅಂದ್ರೆ ಇನ್ನು ಹೌದು.
ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮಾಡೋರು. ಆಮೇಲೆ ಎಷ್ಟೊಂದು ಹಾ ಇದ್ದಕ್ಕಿದ್ದಾಗನೇ ಡಿಸೆಂಟ್ರಿ ಶೋ ಆಗ್ತದೆ. ಆ, ಹಾ ತುಂಬಾ ಅಂದ್ರೆ ಎಲ್ಲರಿಗೂ ಆಗ್ಬೇಕು ಅಂತ ಹೇಳ್ತಿಲ್ಲ. ಆ, ಹಾ ಹ್ಮ್, ಕೆಲವರಿಗೆ ಇದ್ ಮಾಡುವ. ಆಮೇಲೆ ಕಿವಿಯಲ್ಲಿ ಇರ್ಬೋದು, ಮೂಗಿನಲ್ಲಿ, ಕಣ್ಣಲ್ಲಿ, ಒಟ್ಟಿನಲ್ಲಿ ಬ್ಲಾಕೇಜ್ ಯಾವ ರೂಪದಲ್ಲಿ ಬೇಕಾದ್ರೂ ಅದು ಹೊರಗೆ ಹೋಗ್ತಾ ಇರ್ತದೆ. ಕೆಲವರಿಗೆ ಹಾ ಡಿಸೆಂಟ್ರಿ ಆಗ್ತದೆ, ಕೆಲವೊಮ್ಮೆ ಏನೋ ನಾನ್ ಸ್ಟಾಪ್. ಬೆಳಿಗ್ಗೆ ಹಾ ಬೆಳಗಿನ ಜಾವ ಅಥವಾ ಹೀಗೆ ಸಾಮಾನ್ಯವಾಗಿ ಬೆಳಗಿನ ಜಾವ ಶುರು ಆಗ್ತದೆ. ರಾತ್ರಿಯಿಂದ ಧ್ಯಾನ ಮಾಡಿ ಇನ್ನೇನು ಬೆಳಗ್ಗೆ ಆಗುವಾಗ ಏನು ರೀಸನ್ ಇರಲ್ಲ, ಏನು ಫುಡ್ ಗಿಡ್ ಏನು ವ್ಯತ್ಯಾಸ ಆಗಿರಲ್ಲ. ನಾರ್ಮಲ್ ಡೇಸ್ ಅಂತ ತಗೊಳ್ಳೋ ಫುಡ್ಡೇ ತಗೊಂಡಿರ್ತಾರೆ. ಆದ್ರೆ ಇದಕ್ಕಿದ್ದ ಹಾಗೆ ಅವರಲ್ಲಿ ಡಿಸೆಂಟ್ರಿ ಆಗುವಂಥದ್ದು, ವಾಂತಿ ಆಗೋದು, ಆಮೇಲೆ ಕೆಲವೊಮ್ಮೆ ಏನು ಕಾರಣ ಇಲ್ಲ ತುಂಬಾ ದುಃಖ ಬರೋದು, ಅಳು ಬರೋದು. ಅಂದ್ರೆ ಅವರಲ್ಲಿ ಇರುವಂತಹ ಬ್ಲಾಕೇಜ್ ಅದೆಲ್ಲ ಕ್ಲೀನ್ ಆಗ್ಲಿಕ್ಕೆ. ಆಮೇಲೆ ಕೆಲವರು ಇದ್ದಕ್ಕಿದ್ದಾಗನೇ ನೆಗಡಿ, ಶೀತ ಎಲ್ಲ ಆದಂಗಾಗಿ ಸುಮ್ಮನೆ ಏನು ಏನೂ ಆಗಿರಲ್ಲ ಅವ್ರಿಗೆ ಇನ್ಫೆಕ್ಷನ್. ಆದ್ರೆ ಶೀತ ನೆಗಡಿ ಎಲ್ಲ ರೀತಿಯಾಗಿ ಅದು ಕ್ಲೀನಿಂಗ್ ಆಗುತ್ತೆ, ಎಲ್ಲ ಹೊರಗೆ ಹೋಗೋದು. ಅದಕ್ಕೆ ಹೇಳೋದು ಆ ಹಾ. ಟೈಮಲ್ಲಿ ನೀವು ಏನು ಮೆಡಿಸಿನ್ ತಗೋಬಾರ್ದು. ಅದೆಲ್ಲ ಕ್ಲೀನ್ ಆಗ್ತಾ ಇರ್ತೈತೆ, ಹೋಗ್ಲಿ ಅದು. ಅಂದ್ರೆ ನಾನು ಹಾಗೆ ಮಾಡಿದೆ, ವಾತ, ಮೆಡಿಸಿನ್ ತಗೊಳ್ಳಿ. ಪಿತ್ತ, ಕಫ ಅಂತೀವಲ್ಲ, ಅದರಲ್ಲಿ ಎಲ್ಲರಿಗೂ ಒಂದೇ ತರ ಇರಲ್ಲ. ಯಾರ್ಯಾರಿಗೆ ಹಾ ವ್ಯತ್ಯಾಸ ಇರ್ತದೆ ಆ ರೂಪದಲ್ಲಿ ಹೋಗ್ತದೆ ಅದು. ಹಾಗೆ ಓಕೆ. ಎಲ್ಲರಿಗೂ ಒಂದೇ ತರ ಆಗ್ಬೇಕಂತೇನಿಲ್ಲ. ಆ ಆಮೇಲೆ ಕೆಲವರಿಗೆ ಕೈ ಕಾಲುಗಳನ್ನ ಎಲ್ಲ ಎಳ್ದಂಗ ಆಗೋದು. ಅಂದ್ರೆ ತುಂಬಾ ಇಷ್ಟು ದಿವಸ ಇಲ್ಲದೆ ಇರೋ ಪೇನು, ನೋವುಗಳೆಲ್ಲ ಬರೋದು ಧ್ಯಾನ ಮಾಡುವಾಗ, ಅಥವಾ ಸುಖ ಸುಮ್ಮನೆ ನೋವು ಸ್ಟಾರ್ಟ್ ಆಗೋದು. ಭುಜ ಹೊಡಿತ, ಕಾಲು ಹೊಡಿತ, ಸೊಂಟ ಹೊಡಿತ, ಹೀಗೆಲ್ಲ. ಒಟ್ಟಿನಲ್ಲಿ ಆಮೇಲೆ ಕೆಲವ್ರದ್ದು ಈಗ ಹೊಟ್ಟೆ ಒಳಗೆ ಏನೇನೋ ಗಲೀಜಿರ್ತದೆ, ಅದೆಲ್ಲ ಕ್ಲೀನ್ ಆಗುವಾಗ ಆ ಹೀಗೆಲ್ಲ ಆಗುವ ಸಾಧ್ಯತೆ ಇರ್ತದೆ. ತುಂಬಾ ಜನರಿಗೆ ಆಗಿದೆ ಅದು ಅನುಭವ. ಹ್ಮ್. ಅಂದ್ರೆ ಡಿಸೆಂಟ್ರಿ ಆಲ್ಮೋಸ್ಟ್ ಹೆಚ್ಚು ಜನರಿಗೆ ಡಿಸೆಂಟ್ರಿ ಸಾಧ್ಯತೆ ಇರ್ತದೆ. ಯಾರಿಗಾದ್ರೂ ಆಗಿರ್ಬೋದು, ತುಂಬಾ ಜನರಿಗೆ ಆಗಿದೆ. ಆಮೇಲೆ ವಾಂತಿ ಆಗ್ತದೆ ಕೆಲವರಿಗೆ. ಅದೆಲ್ಲ ಒಳ್ಳೇದೇ ಸರ್. ಆಮೇಲೆ ಅವೇರ್ನೆಸ್ ಇರಲ್ಲ ನನಗೆ. ಹ್ಮ್. ತುಂಬಾ ಡೀಪ್ ಆಗಿ ನಿದ್ದೆ ಹೋಗ್ಬಿಡ್ತೀನ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಧ್ಯಾನ ಇವಾಗ ನೀವೇನು ಅದು ಗೈಡೆಡ್ ಹೋಗ್ತಾ ಇರ್ತೀವಲ್ಲ, ಅದಕ್ಕೆ ಹೋಗಕ್ಕೆ ಆಗಲ್ಲ ನಂಗೆ ಆತರ ಆಗ್ತದೆ. ಈ ನಡುವೆ ಒಳ್ಳೇದು. ತುಂಬಾ ಅವೇರ್ನೆಸ್ ಇಲ್ಲದೆ. ಬಟ್ ಕಣ್ ಮುಚ್ಕೊಂಡ್ಬಿಟ್ಟಿರ್ತೀನಿ, ಚೇರ್ ಕುತ್ಕೊಂಡಿರ್ತೀನಿ. ಆಕ್ಚುಲಿ ಚೇರ್ ಮೇಲೆ ಕುತ್ಕೋಬಾರ್ದು, ನೆಲದ ಮೇಲೆ ಕುತ್ಕೊಂಡು ಆಕ್ಚುಲಿ ಇದ್ ಮಾಡ್ಬೇಕು ಅಂತ ಎಷ್ಟೋ ಟ್ರೈ ಮಾಡ್ತೀನಿ, ಆಗ್ತಾ ಇಲ್ಲ. ಹ್ಮ್. ಅದು ಲಾಂಗ್ ಟೈಮ್ ಕೂರ್ಲಿಕ್ಕೆ ಆಗಲ್ಲ. ಎಷ್ಟೊತ್ತಾಗ್ತದೆ ಅಷ್ಟೊತ್ತು ನಾವು ಕೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಬಟ್ ಚೇರ್ ಮೇಲೆ ನೀವು ನನ್ಗೆ ಲಾಂಗ್ ಟೈಮ್ ಕುತ್ಕೊಳ್ತಾ ಇದೀನಿ. ಹ್ಮ್. ಅಂದ್ರೆ ನನ್ಗೆ ಇವಾಗ ಕುತ್ಕೊಂಡ್ಬಿಟ್ರೆ ಅರೌಂಡ್ ಇವಾಗ ನಾನು ಒಂದು 10 o'clock 11 ಹತ್ರ ಕುತ್ಕೊಂಡ್ರು ಮಾರ್ನಿಂಗ್ 6 o'clock ವರ್ಗು ನಾನು ಒಂದೇ ಒಂದೇ ಸ್ಟ್ರೆಚ್ ಅಲ್ಲಿ ಕುತ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಬಟ್ ಏನಂತಂದ್ರೆ ಅದೇ ಪೂರ್ತಿ ಡೀಪ್ ಆಗಿ ಹೊರಟೋಗಿರ್ತೀನಿ, ಬೆನ್ನೆಲ್ಲ ಹಿಂದೆ ಚೇರ್ ಹೊರ್ಕೊಂಡ್ಬಿಟ್ಟಿರ್ತೀನಿ, ಆತರ ಆಗಿರುತ್ತೆ. ಬಟ್ ಆ ಲಾಂಗ್ ಹೊರಟೋಗಿರ್ತೀನಿ, ಬಟ್ ಏನ್ ಮಾಡಿರ್ತೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಂಗೆ. ನಾವು ಅದೊಂದಾಗಿದೆ. ಬಟ್ ನನ್ ನೆಲದ ಮೇಲೆ ಕುತ್ಕೊಂಡು ಬೆನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು ಇದ್ ಮಾಡ್ಬೇಕು ಅನ್ನೋದು ಅದಾಗ್ತಾ ಇದೆ. ಇಲ್ಲ, ಅದನ್ನ ಅಭ್ಯಾಸ ಮಾಡಿ. ಆಮೇಲೆ ನಾವು ಚೇರ್ ಮೇಲೆ ಕೂತ್ರು ಕೂಡ ಹೇಗೆಗೋ ನಮ್ಮ ಪೊಸಿಷನ್ ಇರಬಾರ್ದು. ಆದಷ್ಟು ಬೆನ್ನು ನೇರವಾಗಿ, ಆಮೇಲೆ ಕುತ್ತಿಗೆ ಮಾತ್ರ ಜಸ್ಟ್ ಆ ಕಡೆ ಈ ಕಡೆ ಬೆಂಡ್ ಆಗಿರ್ಬೇಕಷ್ಟೇ. ಆಮೇಲೆ ಓಕೆ. ಅವೇರ್ನೆಸ್ ಕಳೆದುಕೊಳ್ಳೋದು ಕೂಡ ಅದೊಂದು ಸಮಾಧಿ ಸ್ಥಿತಿ. ಅದೊಂದು ಧ್ಯಾನದಲ್ಲಿ ಅದೊಂದು ಸ್ಥಿತಿ. ಅದು ನಿದ್ದೆ ಅಂತ ಅದರ ಅಲ್ಲ. ಹಾ ಹಾ, ಯಾಕೆಂದ್ರೆ ಟ್ರಾವೆಲ್ ಆಗುವಾಗ ನಿಮಗೆ ಎಷ್ಟೊಂದು ವಿಷನ್ ಬರುವಾಗ ಅದು ಸಾಮಾನ್ಯವಾಗಿ ಹ್ಮ್ ಟ್ರಾನ್ಸಿಗೆ ಹೋದಾಗ್ಲೇನೆ ಆಗುತ್ತೆ. ಅಂದ್ರೆ ಓಕೆ. ಫುಲ್ ಡೀಪ್ ಅಂತೀವಲ್ಲ ಹಾಗೆ. ಹ್ಮ್ ಈ ಚೇರ್ ಪೂರ್ತಿ ನನ್ ಬೆನ್ನನ್ನು ಹೊರ್ಕೋಬೋದಾ, ನಡೆಯುತ್ತಾ ಅಂತ? ಎಲ್ಲೂ ವರ್ಕೊಳ್ಳಿ ತಪ್ಪಲ್ಲ. ಆದ್ರೆ ಹಾ ಅದು ಈಗ ಬೆಂಡ್ ಆಗಬಾರ್ದು, ಕ್ರಾಸ್ ಆಗಬಾರ್ದು. ಚೇರ್ ಹೇಗಿದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಚೇರ್ ಕೆಲವೊಮ್ಮೆ ಹೀಗೆ ಬೆಂಡ್, ನೀವು ಹೀಗೆ ಇಲ್ಲ, ಬೆಂಡ್ ಆ ತರದ ಆದ್ರೆ ಚೇರ್ ಇಲ್ಲ, ಮಾಮೂಲಿ ಚೇರ್. ಪ್ಲಾಸ್ಟಿಕ್ ಚೇರ್ ಅದ್ರಲ್ಲಾದ್ರೆ ನಾವು ಕರೆಕ್ಟ್ ಪ್ಲಾಸ್ಟಿಕ್ ಸ್ಟ್ರೈಟ್. ಚೇರ್. ಈಗ ನೋಡಿ ನಾವೆಲ್ಲ ಕೂರ್ತೀವಲ್ಲ, ಹೀಗೆ ಹೀಗೆ ಕೂತ್ರೆ ಆಯ್ತು. ಹೀಗೆ ಜಾಸ್ತಿ ಅಂದ್ರೆ ಹೀಗೆ ಆಗ್ತದೆ ಕುತ್ತಿಗೆ, ಇಲ್ಲ ಅಂದ್ರೆ ಹೀಗೆ ಆಗ್ತದೆ ಅಷ್ಟೇ. ಹಾ, ಆತರ ಆಗುತ್ತೆ. ಬೆನ್ನು ಮಾತ್ರ ಆಮೇಲೆ ಇದೆ ಜಾಸ್ತಿ ಹೀಗೆಲ್ಲ ಹೊರಗ್ಬಾರ್ದು. ಹೀಗೆ ನಾವು ಜರಿ ಓ ಅದು ಇದು ಹೋಗ್ತದೆ, ತಪ್ತದೆ ಅದು. ಅವಾಗ ಯೋಗ ನಿದ್ರೆ ಮತ್ತೆ ಜಾಸ್ತಿ ಆಗ್ತದೆ, ಅತಿ ಆಗ್ತದೆ. ಸಾಮಾನ್ಯವಾಗಿ ಹಾ ನಾವು ಹೇಳೋದು, ನೀವು ನೇರವಾಗಿ ಕೂತಿ ಅಂದ್ರೆ ಯೋಗ ನಿದ್ರೆ ಜಾಸ್ತಿ ಟೈಮ್ ಬರಲ್ಲ. ಜಾಸ್ತಿ ಅಂದ್ರೆ 20 ನಿಮಿಷ 30 ನಿಮಿಷ ಅಷ್ಟೇ, ಮತ್ತೆ ಎಚ್ಚರ ಹಾಗೆ ಆಗ್ತದೆ. ನೀವು ಓ ಬೇಕಾದ್ರೆ ಹೀಗೆ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ಹಾ ಬೆಳಗ್ಗೆವರೆಗೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓ ನಮ್ಮ ಯಾರಿಗೆ ಜಾಸ್ತಿ ಯೋಗ ನಿದ್ರೆ ಆಗ್ತಾ ಇದೆ, ನೀವು ತುಂಬಾ ಕಂಫರ್ಟೇಬಲ್ ಆಗಿ ಕೂರ್ತಾ ಇದ್ದೀರಿ ಅಂತ. ತುಂಬಾ ಓಕೆ. ಕಂಫರ್ಟೇಬಲ್ ಸಿಟ್ಟಿಂಗ್ ಏನಿದೆ ಅದು ನಮಗೆ ಯೋಗ ನಿದ್ರೆಗೆ ಓ ಅಂದ್ರೆ ಜಾಸ್ತಿ awareness. ಬೆನ್ನನ್ನ ನೇರವಾಗಿಟ್ಕೊಂಡು ಸಾಧ್ಯವಾದಷ್ಟು ಬಹಳ ಹೊತ್ತು ಅಂದ್ರೆ ಸೆಟತೆ ಹಿಡಿಬೇಕು ಅಂತಲ್ಲ, ಅಟ್ಲೀಸ್ಟ್ ಹಾ ಪ್ರಯತ್ನ ಮಾಡಿ ಆಗ್ತದೆ ಅಷ್ಟು.
ತುಂಬಾ ಅಂದ್ರೆ ಯೋಗ ನಿದ್ರೆ ಮಾಡಿದ್ರೆ ತಪ್ಪ? ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಉನ್ನತ ಸ್ಥಿತಿ ಯೋಗ ನಿದ್ರಾ ಅಂದ್ರೆ ಹೆಸರು ನಾವು ಹಾಗೆ ಹೇಳ್ತೀವಿ ಅಷ್ಟೇ. ಯೋಗ ನಿದ್ರಾ ಸಮಾಧಾನ ಆಗ್ಲಿ ಎಲ್ಲರಿಗೂ ಅಂತ ಹೇಳಿ, ಅದು ಧ್ಯಾನದ ಒಂದು ಸ್ಥಿತಿ. ಅದನ್ನ ಅಸಂಪ್ರಜ್ಞಾತ ಸ್ಥಿತಿ ಅಂತ ಕರೀತಾರೆ, ಅಸಂಪ್ರಜ್ಞಾತ ಅವಸ್ಥೆ. ಅಸಂಪ್ರಜ್ಞಾತ ಅಂದ್ರೆ ಪ್ರಜ್ಞೆ ಇರ್ತದೆ ದೇಹದಲ್ಲಿ, ಆದ್ರೆ ಹೊರಗಿನ ಪ್ರಜ್ಞೆ ಇರೋದು. ಅದ್ರ ಬಗ್ಗೆ ನಾವು ಇನ್ನೊಂದು ದಿವಸ ಕ್ಲಾಸಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ಕೇಳಿಸ್ತಿಲ್ವಾ ಸರ್? ಸರ್ ಕೇಳಿಸ್ತಾ ಇದೆಯಾ? ಮಾತಾಡಿ, ಕೇಳಿಸ್ತಾ ಇದೆ. ಹಾ ಸರ್, ಇವತ್ತು ಪಿರಾಮಿಡ್ ಕಾಲ್ ಸರ್ವಿಸ್ ಅಲ್ಲಿ ನಂದ ಧ್ಯಾನಾನುಭವ ಇತ್ತು. ಸೊ ಅಲ್ಲಿನೂ ಹೋಗಿ ಗದಗ ಧ್ಯಾನ ಯಜ್ಞಕ್ಕೆ ಇನ್ವೈಟ್ ಮಾಡಿ ಬಂದೆ ಸರ್ ಎಲ್ಲಾರ್ಗು. ಹಾ ಸರ್, ಮೊನ್ನೆನೂ ಇನ್ನೊಂದ್ಸಲ ಗ್ರೂಪ್ ಅಲ್ಲಿ ಹೋಗಿ ಗದಗ ಧ್ಯಾನ ಯಜ್ಞಕ್ಕೆ ಇನ್ವೈಟ್ ಮಾಡಕಂತಂದ ಹೋಗಿದ್ದೆ ಸರ್. ಅಲ್ಲಿನೂ ಹೋಗಿ ಗದಗ ಧ್ಯಾನ ಯಜ್ಞಕ್ಕೆ ಇನ್ವೈಟ್ ಮಾಡಿ ಬಂದಿದ್ದೀನಿ ಸರ್. ಸೊ ಅದೇ ಎಲ್ಲಾರ್ಗುನು ಅದೇ ಹೇಳ್ತಾ ಇದ್ದೇನೆ ಸರ್, ಎಲ್ಲಾರ್ಗು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಾರು ಹೋಗಿ ನಿಮ್ಗೆ ಗೊತ್ತಿದ್ದಲ್ಲಿ ಹೋಗಿ ಎಲ್ಲಾರು ಇನ್ವೈಟ್ ಮಾಡಿ ಬನ್ನಿ ಗದಗ ಧ್ಯಾನ ಯಜ್ಞಕ್ಕೆ ಅಂತ ಎಲ್ಲಾರ್ಗು ಮಾಸ್ಟರ್ಗೆ ಹೇಳಿದೆ ಸರ್ ನಾನು ಇವಾಗ. ವೆರಿ ಗುಡ್ ಮೇಡಮ್. ಮೇಡಮ್ ನೋಡ್ತಾ ಇದ್ದಾರೆ, ಹಾಗೆ ಎಲ್ಲರೂ ಅಟೆಂಡ್ ಮಾಡಿ. ಹೋಗಿ ನೀವು ಬೇರೆ ಬೇರೆ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡ್ತಾ ಇರ್ತೀರಲ್ವ, ಅಲ್ಲೆಲ್ಲ ಅನೌನ್ಸ್ ಮಾಡಿ. ಯಾಕೆಂದ್ರೆ ಎಲ್ಲಲ್ಲಿ ನಾವು ಡೈರೆಕ್ಟ್ ಆಗಿ ಹೋಗಿ ಪ್ರಚಾರ ಮಾಡೋಕ್ಕಾಗದೇ ಇದ್ರು ಕೂಡ ಹೀಗೆಲ್ಲ ಹೋಗಿ ಮಾಡ್ಬೋದು. ಅದು ಯೂಟ್ಯೂಬಲ್ಲೆಲ್ಲ ಇರ್ತದೆ, ತುಂಬಾ ಜನ ನೋಡಿ ಬರ್ತಾರೆ, ತುಂಬಾ ಜನ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್. ಸರ್, ನನಗೆ ಕಾಲು ಒಮ್ಮೆ ದಪ್ಪ ಆಗ್ತಿತ್ತು ಅಂತ ಹೇಳಿದೆ ಅಲ್ಲ ಸರ್, ಅದು ಕಡಿಮೆ ಆಗಿತ್ತು. ಈಗ ವಾಪಸ್ ಮಳೆ ಬಂದ ಮೇಲೆ ಗೊತ್ತಿಲ್ಲ ಸರ್, ಈಗ ಪುನಃ ಒಂದು ಕಾಲು ದಪ್ಪ ಆಗ್ತಾ ಇದೆ ಸರ್. ಎಂತ ಗೊತ್ತಿಲ್ಲ. ಮಳೆನೂ ಎಷ್ಟು ಸಮಸ್ಯೆ ಮಾಡ್ತಾ ಇದೆ. ಏನ್ ಸರ್ ಕೇಳಿಸ್ಲಿಲ್ಲ? ಮಳೆನೂ ಎಷ್ಟು ಸಮಸ್ಯೆ ಮಾಡ್ತಾ ಇದೆ ನೋಡಿ. ಕಾಲು ದಪ್ಪ, ನೀವು ಬರೀ ಚೇರ್ ಮೇಲೆ ಕೂತ್ಕೊಂತೀರಿ. ಚೇರ್ ಮೇಲೆ ನೀವು ನೆಲದ ಮೇಲೆ ಕೂತ್ಕೊಳ್ಬೇಕು. ಜಾಸ್ತಿ, ನೀವು ಕಾಲು ದಪ್ಪ ಇದೆ ಅಂದ್ರೆ ಜಾಸ್ತಿ ಚೇರ್ ಮೇಲೆ ಕೂತ್ಕೋಬಾರ್ದು. ಇಲ್ಲ ಸರ್, ನಾನು 12 ಗಂಟೆವರೆಗೆ ದೀಪ ಧ್ಯಾನ ಆಗುವವರೆಗೆ ಕೂತ್ಕೊಳ್ತೇನೆ ಸರ್. ಆಮೇಲೆ ಎರಗಿಕೊಂಡು ಕಾಲು ಸ್ವಲ್ಪ ಉದ್ದಕ್ಕೆ ಇಟ್ಟು ಕೂತ್ಕೊಳ್ತೇನೆ ಸರ್. ಉದ್ದಕ್ಕೆ ಬಿಟ್ಟು ಎರಗಿ ಕೂತ್ಕೊಳ್ತೇನೆ ಸರ್, ಇಲ್ಲಾಂದ್ರೆ ದಪ್ಪ ಆಗ್ತದೆ ತುಂಬಾ ಅಂತ ತೋರಿಸ್ತದೆ. ಒಂದು ಕಾಲಂತೂ ತುಂಬಾ ಆಗ್ತದೆ, ಆಮೇಲೆ ಸೆಳೆತ ಸ್ವಲ್ಪ ಜಾಸ್ತಿ ಇದೆ ಸರ್ ನನಗೆ 2 ಕಾಲುಗಳಲ್ಲಿ. ಅದೇ ನಿಮ್ದು ಸ್ವಲ್ಪ ಇಷ್ಟರವರೆಗೂ ನಿಮ್ಗೆ ಹೀಲಿಂಗ್ ಆಗಿಲ್ಲ ಅಂತಂದ್ರೆ ಜಾಸ್ತಿ ಇದೆ ಸ್ವಲ್ಪ ಕರ್ಮ. ಅದು ಚೆನ್ನಾಗಿ ಹೀಲ್ ಆಗ್ಬೇಕು. ಕೂತ್ಕೊಳ್ತೇನೆ. ಮೊನ್ನೆಲ್ಲ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು ಸರ್, ನಾನು ಮತ್ತೆ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗ್ತಿದ್ದೆ. ಕಾಲು ಅದೇ ನೀವು ಜಾಸ್ತಿ ಕೆಳಗಡೆ ಬಿಟ್ಕೋಬೇಡಿ, ಒಂದು ಮುಂದೆ ಚಾಚ್ಕೊಳ್ಳಿ. ಅಂತಂದ್ರೆ ಕಾಲು ಮಡಚಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿ. ಕಾಲು ಮಡಚಿ ಕೂತ್ಕೊಳ್ತೇನೆ, ಮತ್ತೆ ಚಾಚಿ ಕೂತ್ಕೊಳ್ತೇನೆ. ಮತ್ತೆ ಕೆಲವೊಮ್ಮೆ ಮಾತ್ರ ನನಗೆ ಸ್ವಲ್ಪ ಇದಾಗುವ ಚೇಂಜ್ ಮಾಡ್ಬೇಕು ಅಂತ ಆಗುವಾಗ ಮಾತ್ರ ಕೆಳಗಡೆ ಹಾಕಿ ಕೂತ್ಕೊಳ್ತೇನೆ ಅಷ್ಟೇ. ಥ್ಯಾಂಕ್ ಯು ಸರ್. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಶಿವಲೀಲಾ ಮೇಡಮ್ ನಮಸ್ತೆ ನಿಮಗೂ. ಯಾಕಂತ ಹೇಳ್ರಿ, ಇವತ್ತು ನಿಮ್ದು ಧ್ಯಾನವನ್ನ ಕೇಳ್ದೆ ಇದ್ರಲ್ಲಿ, ಯಾವ್ದು ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ. ಎಲ್ಲಾ ಗೂಢಾಕೇಶದ ಯೋಗಿಗಳ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನಮ್ಮ ಗೂಢಾಕೇಶದ ಗ್ರೂಪಿನ ಬಗ್ಗೆ ಅಲ್ಲಿ ಮಾತಾಡಿ
ಪ್ರಚಾರವನ್ನ ಮಾಡಿದ್ರಿ. ನನಗೆ ಕೇಳಿ ತುಂಬಾ ಸಂತೋಷ ಆಯ್ತು. ಮತ್ತೆ ಅಲ್ಲಿ ಚನ್ನರಾಯಪಟ್ಟಣದಲ್ಲೂ ಸಹ ಅಯ್ಯಪ್ಪ ಪಿಂಡಿ ಸರ್ ಇಂದ ಸನ್ಮಾನ ಮಾಡಿಸ್ಕೊಂಡ್ರಿ. ಅವತ್ತು ನನಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅದಕ್ಕೂ ಸಹ ನೀವು ಸನ್ಮಾನ ಮಾಡಿಸ್ಕೊಳ್ಳುವಾಗ ನಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಮ್ಗೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಹೇಳು ಅಂತ ಹೇಳಿ ಖುಷಿ ಆಯ್ತು. ಸೊ ಥ್ಯಾಂಕ್ ಯು. ಮತ್ತೆ ಅನಿತಾ ಮಾಸ್ಟರ್ಗೂ ಸಚಿನ್ ಮಾಸ್ಟರ್ಗೂ ಸಹ ಸಾಕಷ್ಟು ಅಲ್ಲಿ ಗದಗಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಸಾಕಷ್ಟು ಮಾಸ್ಟರ್ಸ್ ಹೆಸರು ಗೊತ್ತಿಲ್ಲ ನಂಗೆ, ಅವ್ರುಗಳಿಗೂ ಯಾರ್ಯಾರು ಪ್ರಚಾರ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ನನ್ನ ಕಡೆಯಿಂದ ಹಾಗೂ ಗೂಢಾಕೇಶದ ಯೋಗಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ಚೆನ್ನಾಗ್ ಬರ್ತಾ ಇದೆ ನಿಮ್ದು ಭಗವದ್ಗೀತೆ. ಮೇಡಮ್ ಅದು ಧ್ಯಾನ ಇದು ಅಲ್ಲೆಲ್ಲ ಇದನ್ ಮಾಡಿದ್ದು ಅದು ನಮ್ ಗುಡಾಕೇಶದ ಇದನ್ನೇ ಮೇಡಮ್. ಅದು ಗುಡಾಕೇಶ ಟೀಮ್ಗೆ ಸರ್ಗೆ ಸಲ್ಬೇಕಾಗಿತ್ತು ಅದು. ಅದೇ ನಾನು ನೀವು ಅಲ್ಲೆಲ್ಲ ಹೇಳಿದಾಗ ಏನು ನಮ್ದು ಅಂದ್ರೆ ನಮ್ ಗೂಢಾಕೇಶ ಅಂದ್ರೆ ಏನೋ ನಮ್ದು ಅದ್ರಲ್ಲಿ ಇದೀವಲ್ಲ, ಏನೋ ನಮ್ ಗ್ರೂಪ್ ಅಂತ ಹೇಳ್ಬಿಟ್ಟು ನೀವು ಕಳ್ಸಿದ್ರಲ್ಲ, ನಾನು ಅಟೆಂಡ್ ಮಾಡಿದ್ದೆ. ನಿಮ್ದು ಇದು ಅನುಭವ ಕೇಳ್ದೆ, ಚೆನ್ನಾಗ್ ಬಂತು. ಮತ್ತೆ ಗೂಢಾಕೇಶದ ಬಗ್ಗೆ ಹೇಳಿದ್ರಿ, ಅದು ತುಂಬಾ ಖುಷಿ ಆಯ್ತು. ಅಯ್ಯೋ ನಮ್ ಗೂಢಾಕೇಶದ ಗ್ರೂಪ್ ಬಗ್ಗೆ ಹೇಳ್ತಾ ಇದ್ದೀರಿ, ಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಹೇಳೋಣ ಅಂತ ಹೇಳಿ ಅನ್ಕೊಂಡೆ. ಅನಿತಾ ಮಾಸ್ಟರ್ ಅವರು ಸಹ ಅಷ್ಟೇ, ಅವರು ತುಂಬಾ ಎಲ್ಲಾ ಕಡೆಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಸಚಿನ್ ಮಾಸ್ಟರ್ ಆಗಿರ್ಬೋದು, ಇನ್ನೂ ಸಾಕಷ್ಟು ಮಾಸ್ಟರ್ಸ್ ನಂಗೆ ಹೆಸರು ಗೊತ್ತಿಲ್ಲ. ಇವರೆಲ್ಲರಿಗೂ ಅದೇ ಥ್ಯಾಂಕ್ ಯು. ಓಕೆ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿ. ಥ್ಯಾಂಕ್ ಯು ಮೇಡಮ್. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే. వీడు అడగలేదు, వాడు చెప్పలేదు. నువ్వెవరిని అడిగితే అప్పుడు